ನಮಸ್ಕಾರ, ಬಿಗ್ ಡಿಬೇಟ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಪ್ರತಿದಿನ ಒಂದು ವಿಷಯವನ್ನು ತಗೊಂಡು ಅದರ ಆಳಾಗಲವನ್ನು ಅತಿಥಿಗಳ ಜೊತೆ ವಿಶ್ಲೇಷಿಸುವ ವಿಶೇಷ ಕಾರ್ಯಕ್ರಮವೇ ಬಿಗ್ ಡಿಬೇಟ್. ಇವತ್ತಿನ ನಮ್ಮ ಸಬ್ಜೆಕ್ಟ್ ಲೋಕ ಅಸ್ತವ್ಯಸ್ತ. ಕಾರಣ ಏನು ಅಂತಂದರೆ, ಲೋಕಾಯುಕ್ತ ಸಂಸ್ಥೆ ಅನ್ನೋದಿದೆ. ಹಾಗಾಗಿ ಯಾವುದೇ ಭ್ರಷ್ಟಾಚಾರ ನಡೆದರೂ ಕೂಡ ಲೋಕಾಯುಕ್ತದ ಕಣ್ಣು ತಪ್ಪಿಸಿ ಏನೂ ಆಗೋದಕ್ಕೆ ಸಾಧ್ಯವಿಲ್ಲ. ಲೋಕಾಯುಕ್ತ ರೇಡ್ ಆಯಿತು, ಸಾಕಷ್ಟು ದೊಡ್ಡ ದೊಡ್ಡ ತಿಮಿಂಗಿಲಗಳು ಸಿಕ್ಕಿಬಿದ್ದು ಅಂದಾಗ ಪ್ರತಿಯೊಬ್ಬರಿಗೂ ಕೂಡ ಒಂದು ಆಶಾಭಾವನೆ, ಎಂಥದೇ ಭ್ರಷ್ಟಾಚಾರ ನಡೆದರೂ ಕೂಡ ಲೋಕಾಯುಕ್ತ ಸಂಸ್ಥೆ ಇದೆ ಅನ್ನುವಂಥದ್ದು. ಈ ಹಿಂದೆ ಇದ್ದಂತಹ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಯಾವ ರೀತಿ ನಡ್ಕೊಂಡಿದ್ರು, ಅದಕ್ಕೆ ಯಾವ ರೀತಿ ಒಂದು ಘನತೆ ಬಂದಿತ್ತು, ಇಡೀ ಕರ್ನಾಟಕದ ಲೋಕಾಯುಕ್ತದ ಬಗ್ಗೆ ಇಡೀ ದೇಶಾದ್ಯಂತ ಯಾವ ರೀತಿ ಚರ್ಚೆಗಳಾಗ್ತಾ ಇತ್ತು, ಎಲ್ಲವೂ ಗೊತ್ತಿರುವಂಥ ವಿಚಾರ. ಆದರೆ ಇವತ್ತು ಅದೇ ಲೋಕಾಯುಕ್ತಕ್ಕೆ ಗ್ರಹಣ ಇಳಿದಿದೆ. ಲೋಕಾಯುಕ್ತ ಹಾಗೂ ಉಪಲೋಕಾಯುಕ್ತ ಅವರ ನಡುವೆ ಏನು ನಡೀತಾ ಇದೆ? CBI ಎನ್ಕ್ವೈರಿ ಯಾಕೆ ಸಾಧ್ಯವಿಲ್ಲ? ಒಂದೊಂದು ತನಿಖೆಗೂ ಯಾಕೆ ಕೆಲವರು ಆಕ್ಷೇಪ ಎತ್ತುತ್ತಾ ಇದ್ದಾರೆ? ಏನಿರ್ಬೋದು ಇದರ ಹೊರಣ? ಎಲ್ಲವನ್ನು ಚರ್ಚೆ ಮಾಡೋಣ ಇವತ್ತಿನ ಬಿಗ್ ಡಿಬೇಟ್ನಲ್ಲಿ. ಲೋಕ ಅಸ್ತವ್ಯಸ್ತ. ಎಸ್ ವೀಕ್ಷಕರೇ, ಇವತ್ತಿನ ಬಿಗ್ ಡಿಬೇಟ್ ಲೋಕ ಅಸ್ತವ್ಯಸ್ತ. ನಾನು ಮೊದಲೇ ಹೇಳಿದ ಹಾಗೆ, ಒಮ್ಮೆ ಲೋಕಾಯುಕ್ತ SP ಅವರಿಂದ ತನಿಖೆ ಆಗಬೇಕು ಅಂತೇಳಿ ಉಪಲೋಕಾಯುಕ್ತ ಅವರು ಆದೇಶ ಕೊಡ್ತಾರೆ. ಆದರೆ ಆದೇಶಕ್ಕೆ ತಡೆ ಹಿಡಿಯಲಾಗುತ್ತೆ. ನಂತರ CCBಯಿಂದ ತನಿಖೆ ಆಗಲಿ ಅಂತೇಳಿ, ಅದಾದ ನಂತರ ಅದೂ ಬೇಡ, ಕೊನೆಗೆ ಮುಖ್ಯಮಂತ್ರಿಗಳ ಅಂಗಳಕ್ಕೆ, ರಾಜ್ಯ ಸರ್ಕಾರದ ಅಂಗಳಕ್ಕೆ ರಾಜ್ಯ ಸರ್ಕಾರ ಹೇಳುತ್ತೆ, ಮುಖ್ಯಮಂತ್ರಿಗಳು ಹೇಳ್ತಾರೆ CBIಗೆ ವಹಿಸೋದಕ್ಕೆ ನಮಗೆ ಯಾವುದೇ ಅಧಿಕಾರ ಇಲ್ಲ ಅನ್ನುವಂಥದ್ದು. ಲೋಕಾಯುಕ್ತ ಸಂಸ್ಥೆ ಕಳೆದ ಹಲವಾರು ವರ್ಷಗಳಿಂದ ಕರ್ನಾಟಕದಲ್ಲಿ ಯಾವ ರೀತಿ ಮನೆ ಮಾತಾಗಿತ್ತು. ಪ್ರತಿಯೊಬ್ಬರಿಗೂ ಕೂಡ ಲೋಕಾಯುಕ್ತ ಅಂದ ತಕ್ಷಣ ಭ್ರಷ್ಟರಿಗೆ ಸಿಂಹ ಸ್ವಪ್ನ ಅನ್ನೋದಂತೂ ಪಕ್ಕ ಆಗಿತ್ತು. ಆದರೆ ಈಗ ಏನಾಗ್ತಾ ಇದೆ? ಬನ್ನಿ, ಕೆಲವು ಮುಖ್ಯ ಅಂಶಗಳನ್ನು ಮೊದಲು ನಿಮ್ಮ ಮುಂದೆ ಇಡ್ತೀವಿ. ಅದಾದ ನಂತರ ಇದರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಇದನ್ನು ಅಂದರೆ ಲೋಕಾಯುಕ್ತದಲ್ಲಿ ನಡೀತಾ ಇರುವಂತಹ ಈ ಒಂದು ಹಗರಣಗಳನ್ನು, ಭ್ರಷ್ಟಾಚಾರವನ್ನು ತನಿಖೆ ಮಾಡೋದಾದರೂ ಯಾರು ಅನ್ನುವಂಥದ್ದು. ಮೊದಲಿಗೆ ಏನಾಯ್ತು ಇವತ್ತು? ಬೆಂಗಳೂರಿನಲ್ಲಿ ರಾಜ್ಯ ಬಾರ್ ಕೌನ್ಸಿಲ್ ತುರ್ತು ಸಭೆ ಇವತ್ತು ನಡೆಯಿತು. ಸಭೆಯಲ್ಲಿ 2 ಪ್ರಮುಖ ನಿರ್ಣಯ ಅಂಗೀಕಾರವಾಯಿತು. ಬಾರ್ ಕೌನ್ಸಿಲ್ ಅಧ್ಯಕ್ಷ PP ಹೆಗಡೆ ನೇತೃತ್ವದಲ್ಲಿ ಈ ಸಭೆ ನಡೆಯಿತು. ಲೋಕಾಯುಕ್ತ ನ್ಯಾಯಮೂರ್ತಿ ಭಾಸ್ಕರ್ ರಾವ್ ರಾಜೀನಾಮೆಗೆ ಒತ್ತಾಯ ಕೇಳಿಬಂತು. ಅಶ್ವಿನ್ ರಾವ್ ಸೇರಿ 4 ವಿರುದ್ಧ ಕ್ರಮಕ್ಕೆ ಆಗ್ರಹ. ತಾರ್ಕಿಕವಾಗಿ ಪ್ರಕರಣ ಕೊನೆಗೊಳಿಸಲು ನಿರ್ಧಾರ. ಇದು ರಾಜ್ಯ ಬಾರ್ ಕೌನ್ಸಿಲ್ ನಡೆಸಿದಂಥ ಸಭೆಯಲ್ಲಿ ತೆಗೆದುಕೊಂಡಂಥ ಪ್ರಮುಖ ನಿರ್ಣಯಗಳು. ಇನ್ನೊಂದು ವಿಷಯವನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಅದೇನು ಅಂತಂದರೆ, ಲೋಕಾಯುಕ್ತ 1 ಕೋಟಿ ಡೀಲ್ ಪ್ರಕರಣ. ಏನದು? ತನಿಖೆ ಮಾಡುವುದನ್ನು ತಕ್ಷಣ ನಿಲ್ಲಿಸಲು ಸೂಚನೆ. ತನಿಖೆಗೆ ಆದೇಶಿಸಿದ ಕೆಲವೇ ತಾಸುಗಳಲ್ಲಿ ಈ ಆದೇಶ. ಲೋಕಾಯುಕ್ತ SP ಸೋನಿಯಾ ನಾರಂಗ್ಗೆ ಈ ಸೂಚನೆಯನ್ನು ನೀಡಿದವರು ನ್ಯಾಯಮೂರ್ತಿ ಭಾಸ್ಕರ್. ನನ್ನ ಪುತ್ರ ಹಾಗೂ ಇನ್ನುಳಿದವರ ವಿರುದ್ಧ ತನಿಖೆ ಬೇಡ. SP ನಾರಂಗ್ಗೆ ಲೋಕಾಯುಕ್ತ ನ್ಯಾಯಮೂರ್ತಿ ಭಾಸ್ಕರ್ ರಾವ್ ಸೂಚನೆ. ಬೆಳಗ್ಗೆ ತನಿಖೆ ಮಾಡಲು ಸೂಚಿಸಿದ್ದ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಸುಭಾಷ್ B ಆಡಿ ಇವತ್ತು ಬೆಳಿಗ್ಗೆ ಈ ತನಿಖೆಗೆ ಸೂಚನೆ ನೀಡಿದ್ರು. ಆದರೆ ಸಂಜೆ ವೇಳೆಗೆ ಈ ತನಿಖೆ ನಿಲ್ಲಿಸುವಂತೆ, ಈಗ ತನಿಖೆ ನಿಲ್ಲಿಸುವಂತೆ SP ನಾರಂಗ್ಗೆ ಲೋಕಾಯುಕ್ತರ ತಾಕೀತು. ಹಾಗಿದ್ರೆ ಲೋಕಾಯುಕ್ತ ಹಾಗೂ ಉಪಲೋಕಾಯುಕ್ತ ಇವರ ನಡುವೆ ಏನು ನಡೀತಾ ಇದೆ? ಯಾವ ಒಂದು ಸಂಸ್ಥೆಯನ್ನು ಇವರ ಕೈಯಲ್ಲಿ ನಾವು ಕೊಟ್ಟಿದ್ದೀವಿ? ಎಷ್ಟು ಅಭಿಮಾನ, ಎಷ್ಟು ಘನತೆ, ಎಷ್ಟು ಗೌರವ ಈ ಸಂಸ್ಥೆಗಿತ್ತು. ಇವತ್ತು ಏನಾಗ್ತಾ ಇದೆ? ಇದಕ್ಕೆಲ್ಲ ಯಾರ ಕಾರಣ? ಇದನ್ನು ಸರಿ ಮಾಡೋದು ಹೇಗೆ? ಬೇಲಿ ಎದ್ದು ಹೊಲ ಮೈದ ಹಾಗೆ ಅನ್ನುವಂಥ ಗಾದೆಯನ್ನು ಪದೇ ಪದೇ ಹೇಳಿದ್ದೀವಿ, ಕೇಳಿ ಸಾಕಾಗಿದೆ. ಆದರೆ ಮತ್ತೆ ಅದು ಒಂದು ಕುಚೋದ್ಯದ ವಸ್ತು ಆಗ್ತಾ ಇದೆ. ಅದೇ ಬೇಸರ. ಇನ್ನು ಲೋಕಾಯುಕ್ತ ಕಚೇರಿಯಲ್ಲಿ 1 ಕೋಟಿ ಲಂಚ ಬೇಡಿಕೆ ಪ್ರಕರಣ ಈಗ ರಾಜ್ಯದಲ್ಲಿ ಭಾರೀ ಸದ್ದು ಮಾಡ್ತಿದೆ. ಅಷ್ಟೇ ಅಲ್ಲ, ನ್ಯಾಯಮೂರ್ತಿ ಭಾಸ್ಕರ್ ರಾವ್ ಹಾಗೂ ಕುಟುಂಬ ಈ ಹಗರಣದಲ್ಲಿ ಭಾಗಿಯಾಗಿದೆ ಅಂತ ಆಮ್ ಆದ್ಮಿ ಪಕ್ಷ ಆರೋಪಿಸಿದೆ. ಹೈಗ್ರೌಂಡ್ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ನಡೆಸಿದ ಆಪ್ ಆದ್ಮಿ ಕಾರ್ಯಕರ್ತರು ಇದರ ವಿರುದ್ಧ FIR ದಾಖಲಿಸುವಂತೆ ಆಗ್ರಹಿಸಿದ್ದಾರೆ. ಇನ್ನು ಲೋಕಾಯುಕ್ತರ ರಾಜೀನಾಮೆಗೆ ವಕೀಲರು ಕೂಡ ಆಗ್ರಹಿಸಿ ಮನವಿ ಸಲ್ಲಿಸಿದ್ರು. ನಿರ್ಧಾರ ಕೂಡ ಇವತ್ತು ಕೈಗೊಂಡಿದ್ದಾರೆ. ಬನ್ನಿ ಅದರ ಒಂದು ರಿಪೋರ್ಟ್ ನೋಡೋಣ. ಲೋಕಾಯುಕ್ತರ ಕಚೇರಿ ಲಂಚ ಪ್ರಕರಣ ವಿವಾದ. ನ್ಯಾಯಮೂರ್ತಿ ಭಾಸ್ಕರ್ ರಾವ್ ಕುಟುಂಬ ಭಾಗಿ ಆರೋಪ.
ಲೋಕಾಯುಕ್ತ ಕಚೇರಿಯಲ್ಲಿ ಎಂಜಿನಿಯರ್ ಕೃಷ್ಣಮೂರ್ತಿ ಎಂಬುವರಿಂದ ಲಂಚ ಬೇಡಿಕೆ ಪ್ರಕರಣ ಈಗ ಭಾರಿ ಸದ್ದು ಮಾಡುತ್ತಿದೆ. ಈ ಪ್ರಕರಣದಲ್ಲಿ ಲೋಕಾಯುಕ್ತ ನ್ಯಾಯಮೂರ್ತಿ ಭಾಸ್ಕರ್ ರಾವ್, ಮಗ ಅಶ್ವಿನ್ ರಾವ್ ಹಾಗೂ ಅಳಿಯ ಕೃಷ್ಣರಾವ್ ಭಾಗಿಯಾಗಿ ಲಂಚ ಬೇಡಿಕೆ ಸಲ್ಲಿಸಿದ್ದರು ಅಂತ ಆಪ್ ಆರೋಪಿಸಿದೆ. ಅಷ್ಟೇ ಅಲ್ಲ, ಇವರ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಇವತ್ತು ಹೈಗ್ರೌಂಡ್ ಪೊಲೀಸ್ ಠಾಣೆ ಮುಂಭಾಗ ಆಪ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆ ವೇಳೆ ಕೆಲ ಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ಜಿಲ್ಲಾ ಪಂಚಾಯಿತಿ ಎಂಜಿನಿಯರ್ ಕೃಷ್ಣಮೂರ್ತಿಗೆ 8884936560 ಹಾಗೂ 9060029213 ನಂಬರಿಂದ ಕರೆ ಮಾಡಿದ ಅಪರಿಚಿತ ವ್ಯಕ್ತಿಗಳು ಕಳೆದ ಮೇ 11ರಂದು ಲೋಕಾಯುಕ್ತ ಕಚೇರಿಗೆ ಕರೆಸಿಕೊಂಡಿದ್ದರು. ನಂತರ ಅಕ್ರಮ ಆಸ್ತಿ ಪ್ರಕರಣದಲ್ಲಿ ನಿಮ್ಮನ್ನ ಫಿಟ್ ಮಾಡ್ತೀವಿ ಹಾಗೂ ರೈಡ್ ಮಾಡುವುದಾಗಿ ಹೇಳಿ 1 ಕೋಟಿ ರೂಪಾಯಿ ಲಂಚ ಬೇಡಿಕೆ ಸಲ್ಲಿಸಿದ್ರು. ಈ ಹಿನ್ನೆಲೆ ಕೃಷ್ಣಮೂರ್ತಿ ಲೋಕಾಯುಕ್ತ ಎಸ್ಪಿ ಸೋನಿಯಾ ನಾರಂಗೆ ದೂರು ನೀಡಿದ್ರು. ಆರೋಪಗಳಿದಾವೆ, ನಿನ್ನ ಮನೆ ಮೇಲೆ ರೈಡ್ ಮಾಡ್ತೀವಿ ಅಂತೇಳಿ, ನೀನು ದುಡ್ಡು ಕೊಡಲಿಲ್ಲ ಅಂದರೆ, ನಿನ್ನ 1 ಕೋಟಿ ಕೊಡಲಿಲ್ಲ ಅಂದರೆ ರೈಡ್ ಮಾಡ್ತೀವಿ ಅಂತೇಳಿ ಬೆದರಿಸಿದ್ರು. ಆ ಅಧಿಕಾರಿ ಬೆದರದೆ ಹೋಗಿ ದೂರು ಕೊಟ್ಟಿದ್ದಕ್ಕೆ ಡಾಕ್ಟರ್ ಅಶ್ವಿನಿ ಯಾರು ಬೆಂಗಳೂರು ಗ್ರಾಮಾಂತರ SP ಇದ್ದಾರೆ ಲೋಕಾಯುಕ್ತಕ್ಕೆ, ಅವರಿಗೆ ಮತ್ತು ಬೆಂಗಳೂರು ನಗರ ಲೋಕಾಯುಕ್ತ SP ಆಗಿರುವಂಥ ಸೋನಿಯಾ ನಾರಂಗ್ ಅವರು ಏಪ್ರಿಲ್ 11ಕ್ಕೆ ಪತ್ರ ಬರೀತಾರೆ. ಆದರೆ ಇದಾದ ಮೇ 11ಕ್ಕೆ, ಮೇ 5 ಮತ್ತು ಮೇ 7ಕ್ಕಾಗುವಂಥದ್ದು. ಆದರೆ ಇದರ ನಂತರ ಆ ಪತ್ರ ಬರೆದ ಮೇಲೇನು ಕಾನೂನು ಕ್ರಮಕ್ಕೆ ಮುನ್ಯಾವುದೇ ಸ್ವಚ್ಛತೆಗೆ ಈ ಲೋಕಾಯುಕ್ತ ಮುಂದಾಗೋದಿಲ್ಲ. ಸಿಸಿ ಕ್ಯಾಮೆರಾ ದೃಶ್ಯ ಡಿಲೀಟ್ ಆಗಿದ್ದು ಹೇಗೆ? ಅಪರಿಚಿತ ಮೊಬೈಲ್ ನಂಬರ್ ಪತ್ತೆ ಆಗಿಲ್ಲ. ಲೋಕಾಯುಕ್ತ ನ್ಯಾಯಮೂರ್ತಿ ಭಾಸ್ಕರ್ ರಾವ್, ಮಗ ಅಶ್ವಿನ್ ರಾವ್ ಹಾಗೂ ಕೃಷ್ಣರಾವ್ ಅವರು ಟ್ಯಾಂಕಿ ಟ್ಯಾಂಕ್ ರಸ್ತೆ ಜುಡಿಷಿಯಲ್ ಅಕಾಡೆಮಿಯಲ್ಲಿ ಅಕ್ರಮ ಚಟುವಟಿಕೆ ನಡೆಸುತ್ತಿದ್ದಾರೆ. ಸರ್ಕಾರಿ ಅಧಿಕಾರಿಗಳನ್ನ ಬೆದರಿಸಿ ಹಣ ವಸೂಲಿಗೆ ಇಳಿದಿದ್ದಾರೆ. ಹಾಗಾಗಿ ಎಫ್ಐಆರ್ ದಾಖಲಿಸುವಂತೆ ಒತ್ತಾಯಿಸಿದ್ರು. ಈ ಪ್ರಕರಣವನ್ನು ಲೋಕಾಯುಕ್ತ SP ಸೋನಿಯಾ ನಾರಂಗ್ ತನಿಖೆ ನಡೆಸಬಹುದಿತ್ತು. ಆದ್ರೆ ಉದ್ದೇಶಪೂರ್ವಕವಾಗಿ ಲೋಕಾಯುಕ್ತರನ್ನು ದೂರ ಇಟ್ರ ಅನ್ನೋ ಅನುಮಾನ ಕಾಡ್ತಾ ಇದೆ. ಮತ್ತೆ 2 ಮೊಬೈಲ್ ನಂಬರ್ ಯಾರದ್ದು ಅನ್ನೋದು ಕೂಡ ಪತ್ತೆಯಾಗಿಲ್ಲ. ಲೋಕಾಯುಕ್ತ ಕಚೇರಿಯ ಸಿಸಿ ಕ್ಯಾಮೆರಾದ DVR ನಲ್ಲಿ ರೆಕಾರ್ಡ್ ಮೆಮೊರಿ ಡಿಲೀಟ್ ಆಗಿದೆ. ಇದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಎಫ್ಐಆರ್ಗೆ ಅನುಮತಿ ಕೊಡ್ತಾರ ಗವರ್ನರ್? ಇನ್ನು ಪೊಲೀಸರು ಲೋಕಾಯುಕ್ತ ವಿರುದ್ಧ ನೇರವಾಗಿ ಎಫ್ಐಆರ್ ದಾಖಲು ಮಾಡಿಕೊಳ್ಳುವ ಅಧಿಕಾರ ಇಲ್ಲ. ರಾಜ್ಯಪಾಲರ ಅನುಮತಿ ಮೇರೆಗೆ ಎಫ್ಐಆರ್ ದಾಖಲು ಮಾಡಬೇಕಾದ ಅನಿವಾರ್ಯತೆ ಇದೆ. ಹೀಗಾಗಿ ಎಫ್ಐಆರ್ ದಾಖಲಿಸಲು ರಾಜ್ಯಪಾಲರು ಅನುಮತಿ ನೀಡ್ತಾರಾ ಅನ್ನೋ ಅನುಮಾನ ಇದೆ. ಭಾಸ್ಕರ್ ರಾವ್ ರಾಜೀನಾಮೆಗೆ ವಕೀಲರ ಒತ್ತಾಯ. 1 ಕೋಟಿ ರೂಪಾಯಿ ಲಂಚ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲೋಕಾಯುಕ್ತ ನ್ಯಾಯಮೂರ್ತಿ ಭಾಸ್ಕರ್ ರಾವ್ ರಾಜೀನಾಮೆ ನೀಡುವಂತೆ ಹಿರಿಯ ವಕೀಲರು ಒತ್ತಾಯಿಸಿದ್ದಾರೆ. ಲೋಕಾಯುಕ್ತ ಕಚೇರಿಗೆ ತೆರಳಿ ಭಾಸ್ಕರ್ ರಾವ್ ಹಾಗೂ ಉಪಲೋಕಾಯುಕ್ತ ಸುಭಾಷ್ B. ಅಡಿ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲ, ವಕೀಲರು ಲೋಕಾಯುಕ್ತದ ವಿರುದ್ಧ ಭಿತ್ತಿಪತ್ರ ಪ್ರದರ್ಶಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಭ್ರಷ್ಟಾಚಾರ ಅಂತ ಹೇಳೋದು ದೀಪದ ಕೆಳಗೆ ಕತ್ತಲಿದ್ದಂತೆ. ನಾವು ಒಂದು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಯಾವ ನೈತಿಕ ಹೊಣೆ ಅಂದರೆ, ಈಗಾಗಲೇ ತಮಗೆ 2-3 ದೃಷ್ಟಾಂತಗಳನ್ನ ಹೇಳ್ಬೋದು. ಏನಂದರೆ, ಶಿವರಾಜ್ ಪಾಟೀಲ್ರು ಲೋಕಾಯುಕ್ತರಾಗಿ ಬರಬೇಕು ಅಂದಾಗ ಹಲವಾರು ವಿಚಾರಗಳು ಬಂತು. ಅವರ ಸೈಟಿನ ಹಗರಣ ಅಂತ ತಕ್ಷಣ ಅವರು ನಾನು ಬರೋದಿಲ್ಲ ಅಂತ ರಾಜೀನಾಮೆ ಅಂದರು. ಎನ್ ಚಂದ್ರಶೇಖರನ್ ಅವರು ಹೇಳಿದರು. ಅದನ್ನ ಭ್ರಷ್ಟಾಚಾರನ ನಿರ್ಮೂಲನೆ ಮಾಡೋಕ್ಕೆ ಇರುವಂಥ ಈ ಸಂಸ್ಥೆಯಲ್ಲೇ ಒಂದು ಭ್ರಷ್ಟಾಚಾರ ನಡೀತಾರೆ ಅಂತಲೂ ಖಂಡನೀಯ. ಮತ್ತೊಂದೆಡೆ ವಿಜಯಪುರದಲ್ಲಿ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಮಾತನಾಡಿ, ಈ ವಿಷಯದಲ್ಲಿ ಭಾಸ್ಕರ್ ರಾವ್ ಯಾವ ರೀತಿ ನಡೆದುಕೊಳ್ಬೇಕು ಅನ್ನೋದು ಅವರಿಗೆ ಬಿಟ್ಟಿದ್ದು ಅಂದರು. ಅದು ಅವರ ವೈಯಕ್ತಿಕವಾದಂಥ ವಿಚಾರ. ಈಗ ನನ್ನ ಬಗ್ಗೆ ನಾನು ಹೇಳಬೇಕಾದ್ರೆ ನನಗೆ ನೈತಿಕವಾಗಿ ಸರಿ ಅನ್ನಿಸ್ತು, ಅಪವಾದ ಅಲ್ಲದಿದ್ದರೂ ಕೂಡ ಅದು ನಾನು ಕೊಟ್ಟಿದ್ದೀನಿ. ಆದರೆ ಅವ್ರು ಯಾವ ರೀತಿಯಾಗಿ ನಡ್ಕೊಳ್ಬೇಕು, ಏನು ಮಾಡಬೇಕು ಅಂದು ಅವ್ರಿಗೆ ಸಮಾಧಾನ ಪಟ್ಟಿದ್ದೀನಿ. ಸಂತೋಷ್ ಹೆಗಡೆ ಸರ್ ಅಂತವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಅದು ಮುಚ್ಚಿ ಬಿಡಿ ಅನ್ನೋಷ್ಟು ಮಟ್ಟಿಗೆ ಅವ್ರು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಅದನ್ನು ಮೌಲ್ಯ ಕಾಪಾಡಬೇಕು. ಮುಚ್ಚಿ ಬಿಡಿ ಅವರವರ ನಾನು ಮುಚ್ಚಿಬಿಡ ಅಂತ ಅನ್ನೋದಿಲ್ಲ. ಅಂಥ ಸಂಸ್ಥೆ ಇರಬೇಕು, ಸ್ವತಂತ್ರವಾಗಿರಬೇಕು, ಅದರ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಬೇಕು. ಒಟ್ಟಾರೆ ಲೋಕಾಯುಕ್ತ ಕಚೇರಿಯಲ್ಲಿ ಲಂಚ ಪ್ರಕರಣವು ಸಂಸ್ಥೆ ಮೇಲೆ ಜನರು ಇಟ್ಟಿದ್ದ ವಿಶ್ವಾಸವನ್ನ ಕುಂದಿಸಿದೆ. ಕ್ಯಾಮರಾಮನ್ ಶಿವರಾಜ್ ಜೊತೆ ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ.
ಲೋಕ ಅಸ್ತವ್ಯಸ್ತ. ಇವತ್ತಿನ ಬಿಗ್ ಡಿಬೇಟ್ನಲ್ಲಿ ನಮ್ಮ ಜೊತೆ ಗಣ್ಯ ಅತಿಥಿಗಳಿದ್ದಾರೆ. BK ಶಿವರಾಮ್, ನಿವೃತ್ತ ACP ಹಾಗೂ ಕಾಂಗ್ರೆಸ್ ಮುಖಂಡರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನು ಪ್ರಮೀಳಾ ನೇಸರ್ಗಿ ಅವರು, ಹಿರಿಯ ವಕೀಲರು, ಮಾಜಿ ಅಧ್ಯಕ್ಷರು, ಮಹಿಳಾ ಆಯೋಗ, ಮಾಜಿ ಶಾಸಕಿ, BJP ಮುಖಂಡರು. ಕಾರ್ಯಕ್ರಮಕ್ಕೆ ಸ್ವಾಗತ. TJ ಅಬ್ರಹಾಂ, ಸಾಮಾಜಿಕ ಹೋರಾಟಗಾರರು. ಕಾರ್ಯಕ್ರಮಕ್ಕೆ ಸ್ವಾಗತ. ಶಂಕರ್ ಬಿದ್ರಿ ಅವರು, ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರು, ಅವರು ಕೂಡ ಜಾಯ್ನ್ ಆಗುವಂಥ ಸಾಧ್ಯತೆ ಇದೆ. ಮೊದಲಿಗೆ ಮೇಡಮ್ ಅವ್ರ ಹತ್ರ ಕೇಳ್ತೀನಿ. ಮೇಡಮ್, ಇವತ್ತು ಈ ರೀತಿ ಒಂದು ಕಾಲದಲ್ಲಿ ಇಡೀ ಕರ್ನಾಟಕ ಲೋಕಾಯುಕ್ತ ಅಂತ ಹೇಳುವಾಗ ಯಾವುದೇ ಭ್ರಷ್ಟಾಚಾರ ಯಾವುದೇ ಪಕ್ಷಗಳಲ್ಲಿ ನಡೆದಿರಲಿ, ರಾಜಕಾರಣಿ ಆಗಿರಲಿ, ಅಧಿಕಾರಿ ಆಗಿರಲಿ, ಯಾರೇ ಆಗಿರಲಿ, ಒಂದು ವೇಳೆ ಒಂದು ಕಂಪ್ಲೇಂಟ್ ಅಲ್ಲಿಗೆ ಹೋದರೆ ಒಂದಲ್ಲ ಒಂದು ರೀತಿಯಲ್ಲಿ ಅವರು ಚಳಿ ಬಿಡಿಸ್ತಾರೆ. ಸಿಂಹಸ್ವಪ್ನವಾಗಿರುತ್ತೆ ಲೋಕಾಯುಕ್ತ ಅನ್ನುವಂಥದ್ದು. ಇವತ್ತು ನಾವು ಯಾರ್ಯಾರನ್ನೋ ಕೂರಿಸಿ ಇಂಥ ಅವಸ್ಥೆಗೆ ಬಂದಿದ್ದೀವೋ, ಯಾರು ಸರಿ ಮಾಡಬೇಕಾಗಿರುವಂಥದ್ದು, ಅಥವಾ ಇದು ಉದ್ದೇಶಪೂರ್ವಕವಾಗಿ ಇಂಥವರನ್ನೇ ಕೂರಿಸಿ. ಈಗ ಶಿವರಾಜ್ ಪಾಟೀಲ್ ಅವರು ಇದ್ದರು ನಮ್ಮಲ್ಲಿ, ಅವರು ಆ ಒಂದು ಸ್ಥಾನಕ್ಕೆ ಬರುವಂಥ ಸಂದರ್ಭದಲ್ಲಿ ಮಾಧ್ಯಮವಾಗಿ ನಾವೆಲ್ಲ ಏನು ಮಾಡಬೇಕಾಗಿತ್ತು ಅದನ್ನು ಮಾಡಿದ್ವಿ. ಅವರಿಗೆ ಸೈಟ್ ಇತ್ತು, ಮತ್ತೊಂದು ಮಗದೊಂದು ಅನ್ನುವಂಥದ್ದು. ಆದರೆ ಇಷ್ಟು ಕೆಟ್ಟು ಹೋಗ್ತಾ ಇರಲಿಲ್ಲ. ಯಾರು ಹೊಣೆ ಮೇಡಮ್? ನೀವು ಮಾಡಿದಾಗ ರೋಷ ಮಾನ ಮರ್ಯಾದೆ ಇರೋ ಮನುಷ್ಯ ಏನ್ ಮಾಡ್ಬೇಕು ಅದನ್ನ ಅವ್ರು ಮಾಡಿದ್ರು. ನಾನು ಈ ರೀತಿಯ ಒಂದು ಆರೋಪಗಳು ಬಂದಾಗ ನಾನು ಖಂಡಿತವಾಗ್ಲೂ ಅದರಲ್ಲಿ ಕೂರೋದಿಲ್ಲ, ಅರ್ಹ ವ್ಯಕ್ತಿ ಆಗಿರೋದಿಲ್ಲ ಅನ್ನುವಂಥದ್ದು. ಇಲ್ಲಿ ಎಲ್ಲ ಪುಂಖಾನುಪುಂಖವಾಗಿ ನಿಮ್ಮ ಮುಂದೆ ಇಡಲಾಗ್ತಾ ಇದೆ. ಸರ್ಕಾರ ಕೂಡ ಕೈ ಕಟ್ಟಿ ಕೂತಿದೆ. ಆಮೇಲೆ ನ್ಯಾಯಮೂರ್ತಿಗಳು ಕೂಡ ಒಂದು ನಿರ್ಧಾರಕ್ಕೆ ಬರ್ತಾ ಇಲ್ಲ. ಏನಿದು? ಯು ಗೆಟ್ ಎ ಗೌರ್ಮೆಂಟ್ ದಟ್ ಯು ಡಿಸರ್ವ್ ಅಂತ ಓಕೆ, ಅರಿಸ್ಟೋಟಲ್ ಆವಾಗಲೇ ಹೇಳಿದ್ದು. ಯು ಗೆಟ್ ಎ ಲೋಕಾಯುಕ್ತ ಯು ಡಿಸರ್ವ್. ಈಗ ಎಷ್ಟು ಕೆಟ್ಟೋಗಿದೆ ಅಂದ್ರೆ ವಿಧಾನಸೌಧದ ಚೀಫ್ ಸೆಕ್ರೆಟರಿ ರೂಮೇನೆ ಉಪಯೋಗಿಸ್ಕೊತಾರೆ ಅಂತ ತಾವು ತೋರಿಸಿದ್ರಿ. ಅಂದ್ರೆ ವಿಧಾನಸೌಧನೇ ಹೀಗಾಗಿರ್ಬೇಕಾರೆ ಅದು ಲೋಕಾಯುಕ್ತ ಏನೇನಾಗ್ಬಾರ್ದು. ಅವರು ನೋಡ್ತಾ ಇದ್ದಾರೆ ಏನ್ ವಿಧಾನಸೌಧದಲ್ಲಿ ಹಿಂಗ್ ನಡೀತಾರೆ, ನಮ್ಮ ಆಫೀಸ್ ಯಾಕೆ ನಡಿಬಾರ್ದು ಅಂತ ಭಾಸ್ಕರ್ ಅವ್ರು ಬೇರೆಯವ್ರು ಬಂದ್ರು, ಯಾರೋ ಬೇರೆಯವ್ರು ಬಂದ್ರು. ಕೃಷ್ಣೇಗೌಡ ಬಬ್ಬಿ ಅವಳು ಕವಿತಾಗೌಡ ಬಂದ್ರು. ನನ್ನ ಆಫೀಸ್ನ ನನ್ನ ಮಗನೇ ಬರ್ತಾನಪ್ಪ. ಏನು ಅಂದ್ರು ಭಾಸ್ಕರ್ ರಾವ್, ನನ್ನ ಮಗ, ನನ್ನ ಅಳಿಯ ಮಗ ಅಶ್ವಿನಿ ರಾವು, ಅಳಿಯ ಕೃಷ್ಣರಾವು ಎಲ್ಲ ಬರ್ತಾರೆ. ಬೇರೆ ಯಾಕಬೇಕು, ನನ್ನ ಮಕ್ಕಳೇ ಸಾಕು ಅಂದ್ರು. ನನ್ಗೇನು ದುಃಖ ಅಂತಂದ್ರೆ ಡ್ಯೂ ಡಿಲಿಜೆನ್ಸ್ ಅಂತಕ್ಕಂಥದ್ದು ಈವನ್ ಒಂದು ಆರ್ಡಿನರಿ ಅಪಾಯಿಂಟ್ಮೆಂಟ್ ಆಗ್ಬೇಕಾದ್ರೆ ಮಾಡ್ತಾರೆ. ಇಂಥ ಲೋಕಾಯುಕ್ತರ ಚೇರ್ಮನ್ ಮಾಡ್ಬೇಕಾದ್ರೆ ಡ್ಯೂ ಡಿಲಿಜೆನ್ಸ್ ಆಗ್ಬೇಕಾಗಿತ್ತೋ ಇಲ್ವೋ? ನಮ್ಮಲ್ಲಿ ಕೂಡ ಇವರು ಮುಖ್ಯ ನ್ಯಾಯಾಧೀಶರಾಗಿದ್ರು, ಆಗಲೂ ಕೂಡ ಈ ಥರ ಮಾತುಗಳಾಗಲೇ ಬಂದಿತ್ತು. ಇದೇನು ಹೊಸದಲ್ಲ. ಭಾಸ್ಕರ್ ರಾವ್ ಬಗ್ಗೆ ಬಂದಾಗ ಅದಾಗ ಇವರ ಮಗನ ವಹಿವಾಟು ಏನಿತ್ತು ಅಂತ ಒಂದು ಸರ್ತಿ ಏನು ಅಂತ ನಾವು ಕೋರ್ಟ್ನ ಕೂತ್ಕೊಂಡಾಗ ಏನು ಅಕ್ಯೂಸ್ಡು ಈ ವಾಸ್ ಹಾರ್ಬರ್ಡ್ ಇನ್ ಎಸ್ ಹೌಸ್ ಅಂತ ಕೂಡ ಬಂದಿತ್ತು. ಆದ್ರಿಂದ ಇದು ಕಂಡು ಈ ಬ್ಯಾಕ್ಗ್ರೌಂಡ್ ಹೀಗಿದೆ ಅಂತ ಗೊತ್ತಿದ್ದು ಕೂಡ, ಇವ್ರ ಮಗ ಇಂಥವನಂತ ಗೊತ್ತಿದ್ದು, ಇವನ ಅಳಿಯ ಇಂಥವನಂತ ಗೊತ್ತಿದ್ದು, ಅವ್ರನ್ನೇ ತಗೊಂಡು ಬಂದು ನೀವು ಲೋಕಾಯುಕ್ತಕ್ಕೆ ಚೇರ್ಮನ್ ಮಾಡಿದ್ರೆ ಏನಾಗುತ್ತೆ? ಅಲ್ಲ, ನನಗೆ ಬಹಳ ಆಶ್ಚರ್ಯ ಆಗ್ತಾ ಇರುವಂತದ್ದು ಮುಖ್ಯಮಂತ್ರಿಗಳು ಹೇಳುವಂತ ಮಾತು ನೋಡ್ರಿ, ಅದೊಂದು ಸ್ವಾಯತ್ತ ಸಂಸ್ಥೆ, ನಾವೇನ್ ಮಾಡಕ್ಕಾಗತ್ತೆ ಅನ್ನೋದು. ಹಾಗಿದ್ರೆ ಒಂದು ನಾನು ಕೇಳ್ತಾ ಇರುವಂತದ್ದು, ಮುಖ್ಯಮಂತ್ರಿ ಈ ದೇಶದ ಪ್ರಜೆ ತಾನೆ, ಈ ರಾಜ್ಯದ ಪ್ರಜೆ ತಾನೆ, ಅವರು ಕೂಡ ಇಲ್ಲಿಯ ಈ ದೇಶದ ನಾಗರಿಕ ತಾನೆ. ಅವ್ರಿಗೆ ಒಂದು ಮುಖ್ಯಮಂತ್ರಿ, ಓಕೆ ಅವರೊಂದು ಕಾಂಗ್ರೆಸ್ನ ಮುಖ್ಯಮಂತ್ರಿ, ಕಾಂಗ್ರೆಸ್ ಸರ್ಕಾರ, ಆದ್ರೂ ಕೂಡ ಇಂಥ ಒಂದು ಘಟನೆಗಳು ಸಂಭವಿಸಿದಾಗ ಒಂದು ಹೇಳಿಕೆಯನ್ನು ಕೊಡಬಹುದಾಗಿತ್ತು. ಅದು ಬರ್ತಾ ಇಲ್ಲ. ಹೇಳಿಕೆ ಅಲ್ಲ, ವಿಚಾರಣೆ ಮಾಡ್ತೀವಿ, ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ ಅಂತ ಹೇಳ್ಬೇಕಿತ್ತು. ಅದು ಬಿಟ್ಬಿಟ್ಟು ನಂದು ಏನೂ ಇಲ್ಲ, ಅದೊಂದು ಸ್ವಾಯತ್ತ ಸಂಸ್ಥೆ. ಹಾಗಿದ್ಮೇಲೆ ನೀನು ಯಾಕಪ್ಪ ಮುಖ್ಯಮಂತ್ರಿ ಆಗಿದೆಯಾ? ಇದನ್ನು ಅಬಾಲಿಶ್ ಲೋಕಾಯುಕ್ತ. ಏನೂ ಇಲ್ಲ ಅಂದರೆ ನೀವೇನು ಮಾಡೋಕ್ಕಾಗಲ್ಲ, ಅದೊಂದು ಸ್ವಾಯತ್ತ ಸಂಸ್ಥೆ ಅಂದರೆ ಬೇರೆ ಬೇರೆ ಸ್ವಾಯತ್ತ ಸಂಸ್ಥೆಗಳು ಬೇಕಾದಷ್ಟಿವೆ. ಹಾಗಿದ್ಮೇಲೆ ನೀವೇನು ಮಾಡೋದೇ ಇಲ್ವಾ? ಸಂಬಳ ಯಾರು ಕೊಡ್ತಾರೆ ಲೋಕಾಯುಕ್ತಕ್ಕೆ? ಯಾರು ಕೊಡ್ತಕ್ಕಂಥವ್ರು? ನಾವು ಕೊಡೋ ಟ್ಯಾಕ್ಸ್ ಮನಿ. ಬಜೆಟ್ನಲ್ಲಿ ನೀವು ಲೋಕಾಯುಕ್ತಕ್ಕೆ ಬಜೆಟ್ ಸ್ಯಾಂಕ್ಷನ್ ಮಾಡ್ತಿರೋ ಇಲ್ವೋ? ಸಂಬಳ ಯಾರಿಂದ ಕೊಡ್ತಾ ಇದ್ದೀರಿ? ಸ್ವಾಯತ್ತ ಸಂಸ್ಥೆ ಅಂತ ಅದೇನು ಹಣ ವಸೂಲು ಮಾಡ್ಕೊಂಡು ಮಾಡ್ತಿದ್ಯಾ? ಇಲ್ವಲ್ಲ, ಸರ್ಕಾರ ತಾನೇ ಕೊಡ್ತಾ ಇದೆ, ಬಜೆಟ್ ಪ್ರೊವಿಷನ್ ಇದೆಯಲ್ಲ. ಅಂದ ಮೇಲೆ ಅಧಿಕಾರ ಇಲ್ಲ ಅಂತಕ್ಕಂಥ ಮುಖ್ಯಮಂತ್ರಿಗಳು ಇದು ನಥಿಂಗ್ ಬಟ್ ಉದ್ದಟತನ. ಈಗ BK ಶಿವರಾಮ್ ಅವರೇ, ಈಗ ಹೊಸ ಕಾನೂನು ಹೇಗೆ ಬರ್ತಾ ಇದೆ ಅಂತಂದರೆ, 20,000 ರೂಪಾಯಿಯ ವ್ಯವಹಾರ ನೀವು ಮಾಡಬೇಕಂದ್ರೂ ಕೂಡ ನಿಮ್ಮ ಪಾನ್ ಕಾರ್ಡ್ ಕೊಡಬೇಕಂತೆ, ಅಥವಾ ನೀವು ಏನು ಕ್ರೆಡಿಟ್ ಕಾರ್ಡಲ್ಲಿ ಉಜ್ಬೇಕಂತೆ. ಅದು ಯಾರಿಗೆ ಅನ್ವಯವಾಗುತ್ತೆ ಹೇಳಿ? ಒಂದು 30,000, 40,000, 50,000 ಸಂಬಳ, ಅಥವಾ 1 ಲಕ್ಷ ತಿಂಗಳಿಗೆ ಪಡೆಯುವಂಥವನಿಗೆ ಮಾತ್ರ. ಅಂದರೆ ಅವನಲ್ಲಿರುವಂಥ ಒಂದೇ ಒಂದು ದುಡ್ಡು, ಆ ಕಡೆ ಈ ಕಡೆ ಕಪ್ಪು ಹಣ, ಅವನಿಗೆ ಯಾವುದೇ ರೀತಿಯಲ್ಲಿ ಭ್ರಷ್ಟಾಚಾರದ ರೀತಿಯಲ್ಲಿ ಬಂತು, ಅಥವಾ ಏನಾದರೂ ಅವನು ಗಿಂಬಳ ತಗೊಂಡು ಎಲ್ಲವೂ ಗೊತ್ತಾಗ್ಬಿಡುತ್ತೆ ಅನ್ನುವಂಥ ಕಾರಣಕ್ಕಾಗಿ ಒಂದು 20,000 ಸ್ವೈಪ್ ಮಾಡೋಂಗಿಲ್ಲ, ನೀವು ಫ್ರಿಜ್ ತಗೊಳಂಗಿಲ್ಲ, ನೀವು ಕ್ಯಾಶ್ ಕೊಟ್ಟು ಈಗ ಇನ್ನು ಮುಂದೆ ನೀವು ಸ್ವೈಪ್ ಮಾಡಬೇಕು. ಒಂದು ಕಡೆ ಈ ರೀತಿ ಜನಸಾಮಾನ್ಯನ ಮೇಲೆ ಕಟ್ಟುನಿಟ್ಟಿನ ಕ್ರಮಗಳು, ಕಟ್ಟುನಿಟ್ಟಾಗಿ ಅವನು ಪಾಪ ಒಂದು 5 ಪೈಸಾ ಜಾಸ್ತಿ ಏನು ಮಾಡೋಂಗಿಲ್ಲ, ಒಂದು ಎಲ್ಲೋ ಒಂದು ಕಡೆ ಇದಿರತ್ತಲ್ವ, ಚಿಟ್ ಫಂಡ್ ಎಲ್ಲ ಸೇರಿಬಿಟ್ಟು ಏನಾದರೂ ಒಂದು ದುಡ್ಡು ಮಾಡಿ ಏನಾದರೂ ಒಂದು ಫ್ರಿಜ್ ತಗೊಳ್ಬೇಕು ಅಂತಂದ್ರೂ ಕೂಡ ನೀವು ಸ್ವೈಪ್ ಮಾಡಬೇಕು. ಇಲ್ಲಿ ಯಾರು ಕಾನೂನನ್ನು ರಕ್ಷಿಸಬೇಕಾಗತ್ತೆ,
ಅವರ ವಿಚಾರದಲ್ಲಿ ಇಂಥ ಆರೋಪಗಳು ಬರ್ತಾ ಇರುವಾಗ ಎತ್ತ ಸಾಕ್ತಾ ಇದ್ದೀವಿ ನಾವು? ಯಾರ ಹತ್ರ ಹೋಗಿ ಹೇಳಬೇಕು? ಒಬ್ಬ ಹೇಳಬೇಕಲ್ಲ, ಸರ್ ಹಿಂಗೆ ಆಗ್ತಾ ಇದೆ ಅಂತೇಳಿ. ಲೋಕಾಯುಕ್ತಕ್ಕೆ ನಾವು ಹೋಗಿ ಹೇಳ್ತಾ ಇದ್ವಿ, ಅದೇ ಆ ರೀತಿ ತಪ್ಪು ಮಾಡ್ತಾ ಇರುವಾಗ ನಮ್ಗೆ ಕಾಣೋದು ಯಾವುದು? ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳೇ ಹಿಂಗೆ ಆಗ್ತಾ ಇದೆ ಅಂತೇಳಿ. ಏನು ಮಾಡೋಣ? ಅಲ್ಲ, ಇಲ್ಲಿ ನೋಡಿ, ಈಗ ಕೇಸ್ನ CCBಗೆ ಅವರು ರೆಫರ್ ಮಾಡಿದ್ದಾರೆ. CCBಗೆ ಮತ್ತು CIDಗೆ CBIಗೆ ಅಜಗಜಾಂತರ ವ್ಯತ್ಯಾಸ ಇದೆ. CCB ಯಾವುದೇ ಕೇಸುಗಳನ್ನು ದಾಖಲು ಮಾಡಬಾರ್ದು ಅಂಥೇಳಿ ಹೈಕೋರ್ಟ್ ಆದೇಶ ಇದೆ. ನಾನು CCBಲಿ ಕೆಲಸ ಮಾಡಿರೋ, ಹೈಕೋರ್ಟ್ ಆದೇಶ ಇದೆ. ಮತ್ತು CCBಗೆ ಸರ್ಕಾರವನ್ನು ರೆಫರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೋರ್ಟು ರೆಫರ್ ಮಾಡ್ತಾ ಇಲ್ಲ, ಇದುವರೆಗೂ ಮಾಡಿಲ್ಲ ಯಾವುದೇ ಕೋರ್ಟು. CCB ಬೆಂಗಳೂರಿಗೆ ಸೀಮಿತವಾದ ದೂರುಗಳನ್ನು ಕಮಿಷನರ್ ಅವರ ಮತ್ತು ಅಡಿಷನಲ್ ಕಮಿಷನರ್ ಅಥವಾ ಜಾಯಿಂಟ್ ಕಮಿಷನರ್ ಆದೇಶದಂತೆ CCB ತನಿಖೆ ಮಾಡಬೇಕು ಅಂತ ಇರೋದದು. CCB ಮೊದಲಿಗೆ ಪ್ರಾರಂಭ ಆಗಿದ್ದು ಸೈಕಲ್ ಸ್ಕ್ವಾಡ್ ಅಂತೇಳಿ, ಆನಂತರ ಅದನ್ನು 2 ಡಿವೈಡ್ ಮಾಡ್ತಾರೆ, ಸ್ಪೆಷಲ್ ಸ್ಕ್ವಾಡ್ ಆ್ಯಂಡ್ ಸೆಂಟ್ರಲ್ ಕ್ರೈಮ್ ಬ್ರಾಂಚ್ ಅಂತೇಳಿ. ಸ್ಪೆಷಲ್ ಸ್ಕ್ವಾಡು ಈ ಬೇರೆ ಕೇಸುಗಳನ್ನ ನೋಡ್ಕೊಳ್ತಾ ಇದ್ರು, ಈ ಲಾಟ್ರಿ ಈ ಥರದ್ದೆಲ್ಲ, ಇದನ್ನು ಕ್ರಿಮಿನಲ್ ಕೇಸಸ್ನ CCB ನೋಡ್ಕೊಂಡು ಬರ್ತಾ ಇತ್ತು. CCBಗೆ ತನಿಖೆ ಕೊಡಬೇಕಾದ್ರೆ ಅದಕ್ಕೆ ಬೆಂಗಳೂರು ನಗರದ ಕಮಿಷನರ್ ಅವ್ರಿಗೆ ಮಾತ್ರ ಅದಕ್ಕೆ ಪವರ್ಸ್ ಇರೋದು. ಇದು ಬಹಳ ಸ್ಪಷ್ಟ. ಮತ್ತೆ ಅವ್ರು CCBಗೆ ಯಾಕೆ ರೆಫರ್ ಮಾಡಿದ್ದಾರೆ ಅನ್ನೋದು ಇದೆಯಲ್ಲ, ಮತ್ತೆ CCB ಜಾಯಿಂಟ್ ಕಮಿಷನರು ನಾನು ತಗೊಳ್ಳಿಕ್ಕೆ ಬರೋದೇ ಇಲ್ಲ. ಯಾಕೆಂದ್ರೆ ಹಿಂದೆ ಒಂದ್ಸಲಿ ಈ ಎಲೆಕ್ಷನ್ ಸಮಯದಲ್ಲಿ ಈ ರಾಜಕಾರಣಿಗಳು ಏನು ಮಾಡಿಬಿಟ್ರು, ಅವ್ರವ್ರದೇ ಡಿಸ್ಟಿಲರಿಗಳು ಪ್ರಾರಂಭ ಮಾಡಿ ಅವರವರೇ ಬ್ರ್ಯಾಂಡುಗಳು ನೇಮ್ ಹಾಕಿ ಸೀಲ್ ಹಾಕಿ ಕಳ್ಳಬಟ್ಟಿ ಸಾರಾಯಿನಲ್ಲಿ ಎಲ್ಲ ಬ್ರ್ಯಾಂಡುಗಳು ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದರೊಳಗೆ ನೆಲಮಂಗಲ, ಹಿರಿಸಾವೆ, ಈ ಹಾಸನ್ ಕಡೆ ಎಲ್ಲ ಒಂದು 40 ಜನ ಸತ್ತೋದ್ರು. ಅದು CCB ಪತ್ತೆ ಮಾಡ್ತು ಆ ಕೇಸ್ನ. ಆಗ ಚೀಫ್ ಸೆಕ್ರೆಟರಿ ಅವರು ಹೇಳಿದ್ರು, ಇಡೀ ಕೇಸುಗಳನ್ನು, ಸ್ಟೇಟ್ ಕೇಸುಗಳನ್ನ ನಿಮಗೆ ಕೊಟ್ಬಿಡ್ತೀವಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ. ಮಾಡ್ಲಿಕ್ಕೆ ಬರೋದೇ ಇಲ್ಲ, ಜೂರಿಸ್ಡಿಕ್ಷನ್ನೇ ಇಲ್ಲ. CID ಕೊಡ್ಬೋದು. ಆಮೇಲೆ ಲೋಕಾಯುಕ್ತದೇ ಒಂದು ಸಂಸ್ಥೆ, ಮತ್ತೆ ಆ ಸಂಸ್ಥೆಯವ್ರ ತನಿಖೆ ಬೇಡ ಅಂತ ಹೇಳೋದಿದೆಯಲ್ಲ, ಆ ಸಂಸ್ಥೆನ ಅಪಮಾನ ಮಾಡ್ದಂಗೆ ಆಗ್ತದೆ. ಆ ಆಫೀಸರ್ಸ್ ಅವ್ರ ಇಂಟಿಗ್ರಿಟಿ ಕ್ವೆಶ್ಚನ್ ಮಾಡ್ದಂಗೆ. ಹೌದು, ಯಾರೋ ಒಬ್ಬ ಬ್ಲ್ಯಾಕ್ ಶೀಪ್ ಇರ್ಬೋದು, ಆದರೆ ಲೋಕಾಯುಕ್ತ ಸಂಸ್ಥೆ ತನಿಖೆ ಮಾಡಬಾರ್ದು ಆಗ ತನಿಖೆ ಮಾಡೋದು ಯಾರು? ಈಗ CBIನಲ್ಲೂ ಬಂತದು. CBIನಲ್ಲೂ ಅಪರಾಧಿಗಳು CBI ಡೈರೆಕ್ಟರ್ ಮನೆಗೆ ಹೋಗ್ಬಿಟ್ಟು ಡೈರೆಕ್ಟರ್ ಮನೆಯಲ್ಲಿ ಡೈರಿಲಿ ವಿಸಿಟರ್ಸ್ ಬುಕ್ಕಲ್ಲೆಲ್ಲ ಹೆಸರು ಬರೆದಿರೋದಿದೆ. CBI ಮಾಡಬಾರ್ದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೇ ಥರ ಆಮೇಲೆ ಇವರು ಪವರ್ಸ್ ಇಲ್ಲದೆ ಇರೋದು, CCBಗೆ ಪವರ್ಸ್ ಇಲ್ಲದೆ ಇರೋದು ಒಂದು. ಆಮೇಲೆ ಇನ್ನೊಂದು, ಇವಾಗ ಮೇಡಮ್ ಎಲ್ಲ ನೀವು ಮಾತಾಡುವಾಗ ಹೇಳಿದ್ರಿ, ಯಾವುದೇ ಸರ್ಕಾರಿ ಅಧಿಕಾರಿಗೆ ತನ್ನ ಕಚೇರಿಯಲ್ಲಿ ತಾನಿಗೆ ನ್ಯಾಯಬದ್ಧವಾದ ಸಂವಿಧಾನದತ್ತವಾದ ಅಧಿಕಾರ ಮಕ್ಕಳಿಗಿಲ್ಲ, ಅವನ ಆರ್ಡರ್ಲಿಗಳಿಗಿಲ್ಲ, ಅವನ ಸೆಂಟ್ರಿಗಳಿಗಿಲ್ಲ, ಅವನ ಹೆಂಡತಿಗಿಲ್ಲ. ಇದು ಅಲ್ಲಿ ಸಂಬಂಧಿಕರು ಬಂದು ಮೊಕ್ಕ ಮುಡ್ತಾರೆ, ಜಾಂಡ ಉಡ್ತಾರೆ ಅಂದ್ರೆ, ಫೋನ್ ಮಾಡ್ತಾರೆ, ಆ ಫೋನ್ ಯೂಸ್ ಮಾಡ್ತಾರೆ ಅಂದ್ರೆ ಅದು ನಿಜಕ್ಕೂ ಕ್ಷಮಿಸಬಾರ್ದಂತ ಅಪರಾಧಗಳು. ಇದನ್ನೇ ಇವಾಗ ನೋಡಿ, ಒಬ್ಬ ಸಾಮಾನ್ಯ ನೌಕರ, ಯಾವುದೇ ಸರ್ಕಾರಿ ನೌಕರ, ಯಾವ ರೂಲ್ KCSR ಸಿವಿಲ್ ಸರ್ವಿಸ್ ರೂಲ್ಸ್ ಅಲ್ಲಿ ನಮ್ಮ ವೀಕ್ಷಕರಿಗೆ ನಾನು ಹೇಳ್ಬಿಡ್ತೀನಿ, ಇದು ಎಲ್ಲಿ ಅಂತಂದ್ರೆ, ಈಗ ನಾವು ಕೇಳಿರ್ತೀವಿ ಲೋಕಾಯುಕ್ತ ಬೇಟೆ, ಬೆಳ್ಳಂಬೆಳಗ್ಗೆ 8 ಕಡೆ ದಾಳಿ, ಏನು ಇಷ್ಟೊಂದು ದಾಖಲೆ, ಇಷ್ಟೊಂದು ದುಡ್ಡು ವಶ ಅನ್ನುವಂಥದ್ದು. ಇದು ಹೇಗೆ ಅಂತಂದ್ರೆ, ಯಾರ ಮೇಲೆ, ಈಗ ಉದಾಹರಣೆಗೆ ಅಬ್ರಹಾಂ ಅವರು ಇದ್ದಾರೆ, ನಾನು ಸಂಬಂಧ ಏನು ಹೆಸರು ಕೇಳಿ ಬರ್ತಾ ಇದೆ ಮಗ ಅಂತ ಹೇಳ್ಬಿಟ್ಟು ಆತ, ನಾನು ಹೋಗಿ ಇವ್ರಿಗೆ ಹೇಳೋದು, ನಿಮ್ಮ ಮೇಲೆ ರೈಡ್ ಆಗುತ್ತೆ, ರೈಡ್ ಆಗದಂಗೆ ನೋಡ್ಕೋಬೇಕು ಅಂತಂದ್ರೆ ಹಿಂಗೆ ಈ ರೀತಿ ಆಗ್ಬಿಟ್ರೆ, ಅದಂದ್ರೆ ಇದು ಈ ರೋಡ್ ಸೈಡ್ ಅಲ್ಲಿ ನಾವು ಈ ಸಾಧಾರಣವಾಗಿ ಕೇಳ್ತೀವಲ್ವಾ, ಯಾವ್ದಾದ್ರು ಒಂದು ಕಟ್ಟಡ ತಗೊಳ್ಳುವ ಕೂತ್ ಮಾತಾಡೋಣ ಅಂತ, ಆ ರೀತಿ ಕೆಳ ಹಂತದ ಸಿಬ್ಬಂದಿಗಳು ಅದನ್ನ ಮಾಡ್ತಾ ಇದ್ರು, ಪಿಟಿಷನ್ ಎನ್ಕ್ವೈರಿ ಅಂತ ಹೇಳಿ. ಈಗ ನಾವು ಹಲವಾರು ಲೋಕಾಯುಕ್ತಗಳನ್ನ ಕಂಡಿದ್ದೇವೆ. ಅದರೊಳಗೆ ಸನ್ಮಾನ್ಯ ಶ್ರೀ ಸಂತೋಷ್ ಹೆಗ್ಡೆ ಅವರು, ಅವ್ರ ಕಾಲಕ್ಕೆ ಕೆಲವ್ರನ್ನ ಹದ್ಬಸ್ತಕ್ಕೆ ತಗೊಂಡ್ರು. ಈ ತರ ನಡೀತಾ ಇದ್ದವರು ಅವ್ರ ಗಮನಕ್ಕೆ ಬಂದಾಗ ಅವರಿಗೆ ಕೇಸುಗಳನ್ನು ಕೊಡದೆ ವಿಚಾರಣೆ ಮಾಡಕ್ ಬಿಡೋದಿದೆಯಲ್ಲ, ಈಗ ಲೋಕಾಯುಕ್ತ, ಉಪಲೋಕಾಯುಕ್ತ ಅಥವಾ ಅಲ್ಲಿನ SP DIGಗಳು ವಿಚಾರಣೆ ಮಾಡುವಂಥದ್ದು ಯಾವುದೋ ಪಿಟಿಷನ್ ಎನ್ಕ್ವೈರಿ, ಒಬ್ಬರ ಮೇಲೆ ಒಂದು ಪಿಟಿಷನ್ ಬರ್ಕೊಂಡ್ಬಿಡೋದು, ಪೋಸ್ಟ್ ಮಾಡಿದಾಗ ನಿನ್ನ ಮೇಲೆ ಈ ತರ ಅರ್ಜಿ ಬಂದಿದೆ, ನಿನ್ನ ಹೆಸರು ಕಂಪ್ಯೂಟರ್ ಅಲ್ಲಿ ಇದೆ, ಇದನ್ನ ತೆಗಿಬೇಕಾದ್ರೆ ಇಷ್ಟು ಕೊಡು ಅಂತ ಹೇಳುವಂಥದ್ದು ಇದೆಯಲ್ಲ, ಇದು ಬಹಳ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇತ್ತು. ಅದು ಎಲ್ಲರ ಕಾಲದಲ್ಲೂ ನಡೆದಿದೆ.
ಆಮೇಲೆ ಒಂದು ನೋಡಿ, ಯಾವುದೇ ಒಬ್ಬ ಅಧಿಕಾರಿ, ಅದು ಹೇಗೆ ಅಂತಂದ್ರೆ ನೀವು ಹೇಳ್ದಂಗೆ ಈ ಆಟಮ್ ಬಾಂಬ್ ಸ್ಫೋಟ ಆಗುವಾಗ ಈ ಸಣ್ಣ ಪಟಾಕಿಗಳದೆಲ್ಲ ಸೌಂಡ್ ಗೊತ್ತಾಗ್ತಿಲ್ಲ. ಲೋಕಾಯುಕ್ತ ಅಂತ ಸಂಸ್ಥೆಯಲ್ಲಿ ಯಾವುದೇ ಅಧಿಕಾರಿ ಅಲ್ಲಿ, ಅದು ಸಂಸ್ಥೆ, ಅದು ಹೌದು, ಸಂಸ್ಥೆಗೆ ಗೌರವ ಬರಬೇಕು, ಯಾವುದೇ ಅಧಿಕಾರಿಯಿಂದ ನಡೆಯುವಂಥದ್ದಲ್ಲ. ಅಲ್ಲ ಸೀಟ್ಗೆ, ಆಮೇಲೆ ಆ ಚೇರ್ಗೆ. ಈಗ ಇವತ್ತು ಅಲ್ಲಿ ಮುಖ್ಯಮಂತ್ರಿ ಅಂತ ಹೇಳುವಾಗ ಏನು ಸಿದ್ದರಾಮಯ್ಯನವರು ಹೇಳುವಾಗ ಆ ಮುಖ್ಯಮಂತ್ರಿ ಸ್ಥಾನ ಅದು. ನೋಡಿ, ಯಾವುದೇ ಚೀಫ್ ಸೆಕ್ರೆಟರಿ ಆಗಲಿ, ಇನ್ನೊಂದಾಗಲಿ, ಒಬ್ಬ ಕಾನ್ಸ್ಟೇಬಲ್ ಆಗಲಿ, ಆ ಸ್ಥಾನಕ್ಕೆ ಕೆಲವು ನಿಬಂಧನೆಗಳು, ಅಧಿಕಾರಗಳು ಸ್ಥೀಮಿತವಾಗಿರ್ತವೆ. ಅದನ್ನು ಮೀರಿ ಕೆಲಸ ಮಾಡೋದಿದೆಯಲ್ಲ. ಈಗ ಅಲ್ಲಿ ಉದಾಹರಣೆಗೆ ಒಬ್ಬ ಅಲ್ಲಿ ಸೆಂಟ್ರಿ ಇರ್ತಾನೆ, ಗಾರ್ಡ್ ಇರ್ತಾನೆ. ಈಗ ಅಲ್ಲಿ ಲೋಕಾಯುಕ್ತ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಮನೆ ರೈಡ್ ಆಯ್ತಲ್ಲ, ಅಲ್ಲಿ ಕೆಲಸ ಮಾಡ್ತಾ ಇದ್ದವನು ಅವನ ಮನೆ ರೈಡ್ ಆಗಬೇಕಾದ್ರೆ ಅವನು ಎಷ್ಟು ಜನಕ್ಕೆ ಭಯ ಬೀಳಿಸಿರ್ಬೇಕು, ಎಷ್ಟು ಜನ ಮಾಹಿತಿ ಕೊಟ್ಟಿರ್ಬೇಕು. ಮತ್ತೆ ಇದು ಅದಕ್ಕೆ ನೋಡಿ, KCSR ರೂಲ್ಸ್ ಅಲ್ಲಿ ಒಂದಿದೆ, ನಿಮ್ಮ ಯಾವುದೇ ಚಟುವಟಿಕೆಗಳನ್ನ, ಅಂದ್ರೆ ನಾನು ಇವಾಗ ಯಾವುದೋ ಒಂದು ಧರ್ಮಕ್ಕೆ ಸೇರಿರ್ತೀನಿ, ಅಲ್ಲಿ ಪೂಜೆ ಮಾಡುವಂಥದ್ದು, ಪೂಜೆ ಮಾಡೋಂಗಿಲ್ಲ ಯಾವುದೇ ಧರ್ಮದವನಾಗಿರ್ಲಿ, ಅದನ್ನ ಕಚೇರಿಯನ್ನು ದುರುಪಯೋಗ ಮಾಡ್ಕೊ. ಈಗ ಏನಾಗಿದೆ, ಸರ್ಕಾರಿ ನೌಕರು, ಹಿರಿಯ ಅಧಿಕಾರಿಗಳೆಲ್ಲ ಏನ್ ಮಾಡ್ತಾರೆ, ಕೆಲವು ಕಡೆ ನಾವು ಕೇಳಿದ್ದೀವಿ, ವರ್ಷದಲ್ಲಿ 2-3 ಸಲ ಬರ್ತ್ಡೇ ಮಾಡ್ಕೊಳ್ಳೋದು. ಯಾರು ಬರ್ತ್ಡೇ ಅಂತಾನೆ ಗೊತ್ತಿಲ್ಲ. ಅಲ್ಲ, ಎಲ್ಲಿ ತನಕ ಅಂತಿದ್ರೆ ನೀವು, ಅಲ್ಲ ಸರ್, ನೀವು ಅದಕ್ಕಿಂತ ಹೆಚ್ಚಾಗಿ ನೀವು ವಿಧಾನಸೌಧದಲ್ಲಿ ಒಬ್ರು ಫಿಕ್ಸ್ ಇವರೇ ಇದ್ದಾರೆ, ಪುರೋಹಿತರೇ ಇದ್ದಾರೆ, ಮತ್ತೆ ಡೈಲಿ ಪೂಜೆ ಮಾಡೋದು. ಶುಕ್ರವಾರ ಅಬ್ರಾಮ್ ಅವರು, ನಿಮ್ಮ ಹತ್ರ ಒಂದು ಕೇಳೋದು ಪ್ರಶ್ನೆ. ಯಾಕೆ ಗೊತ್ತಾ, ಈಗ ಒಂದು ಬಿಲ್ ಕ್ಲಿಂಟನ್ ಅವರ ಒಂದು ಎಕ್ಸಾಂಪಲ್ ಇಲ್ಲಿ ತಗೋಬೇಕು. ನಾವು ಅಮೆರಿಕವನ್ನು ಹೇಳ್ತಾ ಇದ್ವಿ, ಅಲ್ಲಿ ಮುಕ್ತ ಕಾಮ, ಅಲ್ಲಿ ಭಾರತ ಬಹಳ ಏನು ಆ ರೀತಿಯೆಲ್ಲ ಇಲ್ಲ, ಮುಕ್ತ ಕಾಮ. ಅಲ್ಲಿ ಮೋನಿಕಾ ಲೆವಿನ್ಸ್ಕಿ ಅನ್ನುವಂಥ ಒಂದು ಹೆಣ್ಣುಮಗಳ ವಿಚಾರದಲ್ಲಿ ಆಗಿನ ಅಧ್ಯಕ್ಷರಾಗಿದ್ದಂಥ ಬಿಲ್ ಕ್ಲಿಂಟನ್ ಅವರ ವಿಚಾರಗಳು ಬಂದಾಗ ವಿತ್ ಕನ್ಸೆಂಟ್ ಅಲ್ಲಿ, ಹೌದು, ಅದು ಎಲ್ಲಿ ತನಕ ಹೋಯ್ತು ಅಂದ್ರೆ, ಎಂತ ತಾರಕಕ್ಕೆ ಹೋಯ್ತು ಅಂದ್ರೆ ಅಮೆರಿಕದಲ್ಲಿ. ಹಾಗಿದ್ರೆ ಅವರು ಕೂಡ ತಮ್ಮ ಒಂದು ಘನತವೆತ್ತ ಯಾರೇ ಆಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು ಅಥವಾ ಮತ್ತೊಂದು ಆಯಾಯ ಸಂಬಂಧಪಟ್ಟ ಮುಖ್ಯಸ್ಥರಾಗಿರ್ಬೋದು, ಎಷ್ಟು ಕನ್ಸರ್ನ್ ಆಗಿರ್ತಾರೆ. ಅವರನ್ನು ಬಿಟ್ಬಿಟ್ರೆ ಅವ್ರನ್ನ. ಈಗ ಅಲ್ಲಿ ಹೇಳ್ಬೋದಲ್ಲ ಸರ್, ಅಮೆರಿಕದಲ್ಲಿ ಏನಂತೆ, ಅಧ್ಯಕ್ಷ ಮಾಡಿದ್ರೇನಂತೆ, ಮತ್ತೊಬ್ಬ ಮಾಡಿದ್ರೇನಂತೆ, ಬಿಡ್ಲಿಲ್ಲ. ಅಲ್ಲ, ಅಲ್ಲಿ ಮುಕ್ತ ಕಾಮ, ಇಲ್ಲಿ ಕಳ್ಳ ಕಾಮ, ವ್ಯತ್ಯಾಸ ಏನಿಲ್ಲ. ಅದನ್ನು ನಾವು ಹೇಳುವಂತವರು ಅಲ್ಲೂ ಅಂತ, ಅದು ಕೂಡ ನಮಗೆ ಪ್ರೇರಣೆ ಆಗಿರುವಂತದ್ದು. ಯಾಕಂದ್ರೆ ಅಲ್ಲೂ ಕೂಡ ಆಗಿದೆ, ಬಾಕಿದ್ದ ಕಡೆ ಅಲ್ಲಿ ಆಗಿದ್ರು ಅವರು ಒಪ್ಕೊಳ್ತಾರೆ. ಅಲ್ಲ ಸರ್, ಅದ್ರ ಬಗ್ಗೆ ಯಾರು ಬಿಟ್ಬಿಡ್ಲಿಲ್ಲ ಅಂತ ಹೆಂಗಿದೆ ನೋಡಿ ಮೇಡಮ್. ಈಗ ಬೆನ್ ಜಾನ್ಸನ್ ಅಂತ ಹೇಳಿ ಒಬ್ಬ 100 ಮೀಟರ್ಸ್ ಒಲಿಂಪಿಕ್ಸ್ ಅಲ್ಲಿ ಗೋಲ್ಡ್ ಗೆಲ್ತಾನೆ, ಅಮೆರಿಕದವನೇ. 1985 ಅಲ್ಲಿ ಗೆದ್ದಾಗ ಅವನಿಗೆ ಪರೀಕ್ಷೆ ಮಾಡಿದಾಗ ಉದ್ದೀಪನ ಮದ್ದು ತಗೊಂಡಿದ್ದಾನೆ ಅಂತ ಆಗ್ತದೆ. ನಮ್ಮ ದೇಶದಲ್ಲಾಗಿದ್ರೆ ಇಡೀ ಎಲ್ಲ ದೇವರುಗಳ ಮೇಲೆ ಪ್ರಮಾಣ ಮಾಡಿ ಹೇಳಿರೋರು, ನಾನು ತಗೊಂಡೇ ಇಲ್ಲ, ಇದು ಹೆಂಗ್ ಬಂದಿದೆ ಅಂತ ನನಗೆ ಗೊತ್ತಿಲ್ಲ ಅಂತ. ನೀವು ವಿಧಿ ವಿಜ್ಞಾನ FSL ಇಂದ ರಿಪೋರ್ಟ್ ಬಂದ್ರು ಇದು ನಂದೇ ಅಲ್ಲ ಪರೀಕ್ಷೆ. ಅವನೇನ್ ಮಾಡ್ತಾನೆ, ಪರೀಕ್ಷೆಗೆ ಅಲ್ಲಿ ವಿಚಾರಣೆ ಕರ್ಕೊಂಡ್ ಬಂದಾಗ ಹೌದು ತಪ್ಪು ಮಾಡಿದ್ದೇನೆ, ನಾನು ತಗೊಂಡಿದ್ದೇನೆ, ನನಗೆ ಕ್ಷಮಿಸಿ ಅಂತ ಹೇಳಿ ಮೆಡಲ್ ಸರೆಂಡರ್ ಮಾಡಿಬಿಡ್ತಾರೆ. ಈ ಮನೋಭಾವ ನಮಗ್ ಬರ್ಲಿಕ್ಕೆ ಹಾಗಿದ್ರೆ ಈಗ ಯಾರು ಕೇಳಬಾರ್ದು ಅಂತಂದ್ರೆ, ಈಗ ನಾನು ಹೇಳ್ತೀನಿ ಏನಾಗಿದೆ ಅಂದ್ರೆ, ನಮ್ಮಲ್ಲಿ ಒಂದು ಜಡ್ಜ್ಮೆಂಟ್ ಇದೆ ಸುಪ್ರೀಂ ಕೋರ್ಟ್, ಕ್ರೈಪಾಕ್ ಕೇಸ್ ಅಂತ. ಅಂದ್ರೆ ಅಂದ್ರೆ ಒನ್ ಕೆನಾಟ್ ಬಿ ಜಡ್ಜ್ ಇನ್ ಇಸ್ ಓನ್ ಕಾಸ್ ಅಂತ. ಇದರಲ್ಲಿ ಏನಾಗಿದೆ, ಭಾಸ್ಕರ್ ರಾವ್ ನನ್ನ ಎಂಕ್ವೈರಿ ಯಾರು ಮಾಡ್ಬೇಕು, ಇವ್ರು ಯಾರು ಹೇಳಕ್ಕೆ, ಇವ್ರ ಮಗನ ಮೇಲೆ ಕಂಪ್ಲೇಂಟ್ ಬಂದಿರುವಾಗ ಇಂಥವ್ರೇ ಮಾಡ್ಬೇಕು ಅಂತ ಹೇಳಕ್ಕಾಗ್ಲಿ, ಅಥವಾ ನಾರಂಗನ್ ಕರೆದು ನೀನ್ ಮಾಡಬೇಡ ಅಂತ ಹೇಳಕ್ಕಾಗ್ಲಿ ಇವ್ರಿಗೆ ಅಧಿಕಾರ ಇಲ್ಲ. ಹಿ ಕುಡ್ ನಾಟ್. ಈಗ ಸುಭಾಷ್ ದೇವರು ಏನು ಎಂಕ್ವೈರಿಗೆ ಆರ್ಡರ್ ಮಾಡಿದ್ದಾರೆ, ಆ ಪ್ರಕಾರ ನಾರಂಗ್ ಅವರು ಎಂಕ್ವೈರಿ ಶುರು ಮಾಡಿದ ಮೇಲೆ ನಾರಂಗ್ ಅವರು ಇವತ್ತು ಓದ್ ತಗೊಂಡಿದ್ದಾರೆ, ಕೆಲಸ ತಗೊಳ್ತಾರೆ, ಗವರ್ಮೆಂಟ್ ಆಫೀಸರ್ ಆಲ್ಸೋ ರೂಲ್ಸ್ ಬೈಂಡ್ ಶಿವರಾಮ್ ಅವ್ರಿಗೆ ಗೊತ್ತು. ಆದ್ರಿಂದ ಇವತ್ತು ಭಾಸ್ಕರ್ ರಾವ್ ಏನೇ ಆರ್ಡರ್ ಮಾಡಿ ನೀವು ಮಾಡಬೇಡ ಅಂತ ಹೇಳಿದ್ರೆ, ಶಿ ಇಸ್ ನಾಟ್ ಬೌಂಡ್ ಟು ಒಬೇ, ಶಿ ಇಸ್ ಬೌಂಡ್ ಟು ಒಬೇ ಲೀಗಲ್ ಆರ್ಡರ್ಸ್, not illegal orders. She is bound to obey the order passed by Subhash Adi to go on with inquiry. She is not bound to obey orders of Bhaskar Rao. Mr. Bhaskar Rao, you please, if the complaint is against you, please don't instruct me. I am going to proceed. ಅರ್ಧ ಗಂಟೆ ಹಿಂದೆ ನಾನು ಬಹಳ ಆಶ್ಚರ್ಯ ಆಗುತ್ತೆ ತನಿಖೆ ಮಾಡೋಂಗಿಲ್ಲ. ಅಲ್ಲ, ಇನ್ನೂ ಒಂದು ಹೇಳ್ತೀನಿ ನಿಮಗೆ, ಇನ್ನೂ ಒಂದು ಹೇಳ್ತೀನಿ. ನಾನೀಗ ಸೋನಿಯಾ ನಾರಂಗ್ ಅವ್ರು ನೋಡ್ಕೊಂಡ್ ಬಂದೆ, ಈಗ ಭೇಟಿಯಾಗಿ ಬಂದೆ. as you said, she is ready. Correct. But there is ಏನೇ ಹೇಳಿದ್ರು ನಾವಿಲ್ಲಿ ಕುಂತ್ಕೊಂಡು ಮಾತಾಡೋದಲ್ಲ. As a responsible officer, she has to abide by
an illegal order also ಅಂತ ಇರಬಹುದು, ಇಲ್ಲ. ಅನಿಸ್ಬೋದು. No, Supreme it Court, is no, no. direction. No, no, no. ಅಲ್ಲ, Supreme Court has illegal clearly orders ನ you should not carry out ಅಂತಿದೆ. Supreme ಅಲ್ಲಲ್ಲ, Court has said ಈಗ it. illegal ಅಂತ ಏನ್ ಗೊತ್ತಾಗುತ್ತೆ ಆದ್ರೆ ನಿಮಗೆ? ಒಂದು ಅಲ್ಲ, ಇಲ್ಲಿ ಏನಾಗಿದೆ This ಅಂದ್ರೆ stage- ಅಲ್ಲಲ್ಲ ನೋಡಿ, ನಾರಂಗ್, you go ahead. ಅಲ್ಲ ಸಿಬಿಐನವರಿದ್ದೆ ಅಲ್ಲ, ಸಿಬಿಐನವರಿಗೆ ತನಿಖೆ ಕೊಡುವಂತ ಅಧಿಕಾರ ಇರೋದು ನ್ಯಾಯಾಲಯಗಳಿಗಿದೆ, ಕರ್ನಾಟಕ ಹೈಕೋರ್ಟ್ಗಿದೆ. ಯಾವ ನ್ಯಾಯಾಲಯ ಬಗ್ಗೆ ಕೊಡ್ಬೋದಾ? ಇಲ್ಲ, ಕರ್ನಾಟಕ ಹೈಕೋರ್ಟ್, ಕರ್ನಾಟಕ. ಹೈಕೋರ್ಟ್ only. ಹೈಕೋರ್ಟ್ ಯಾವ್ದು ಹೈಕೋರ್ಟ್ ಕೊಡಬಹುದು, ಸರ್ಕಾರ ಕೊಡಬಹುದು, ಸಂಬಂಧಪಟ್ಟ ಸರ್ಕಾರ ಕೊಡಬಹುದು. Special ಆದ್ರೆ- courts ಗೆ power ಇಲ್ಲ 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 ಇಲ್ಲ. ಆದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ ಸಿಬಿಐನು ಒಂದು ತನಿಖಾ ಸಂಸ್ಥೆ, ಅದು ಲೋಕಾಯುಕ್ತವನ್ನು ಮೀರಿದ ತನಿಖಾ ಸಂಸ್ಥೆ ಅಂತೂ ಅಲ್ಲ ಅಲ್ಲ ಈಕ್ವಲ್ ಪಾರ್ ವಿತ್ ಲೋಕಾಯುಕ್ತ, ಅದು ಲೋಕಾಯುಕ್ತ ಲೋಕಾಯುಕ್ತ ಪೊಲೀಸ್. ಅಂದ್ರೆ ಒಂದು ಎಲ್ಲರೂ ಸೇರಿ ಲೋಕಾಯುಕ್ತದ ನಿಷ್ಠಾವಂತ ಅಧಿಕಾರಿಗಳಿಗೆ ಅವಮಾನ ಮಾಡ್ತಾ ಇದ್ದಾರೆ. ಒಂದು ಅದಲ್ಲ ಶಿವರಾಮ್, ಶಿ ಇಸ್ ಅ ಗುಡ್ ಲೇಡಿ. ಅಲ್ಲ, Eh, ಒಳ್ಳೆ it is ಅಧಿಕಾರಿ, still ಒಳ್ಳೆ ಅಧಿಕಾರಿ. Honestly, ಈಗ she why she is it- bound. no, She is no, bound no. by certain- No, certain disciplines I in further say the department. No, no, why, come on. Abraham, I further say She cannot behave like ಅವಮಾನ. us. ಹೆಣ್ಮಕ್ಳಿಗೆ lady officers ಗೆ ಅವಮಾನ ಮಾಡಿದ್ದೀರಿ. ಏನ್ ಬೇಕಾದ್ರೆ ಹೇಳ್ಬೋದು. ನಾವು ಐ ಕ್ಯಾನ್ ಸೇ ಅಲ್ಲ, ಇಲ್ಲಿ ಮೋಸ್ಟ್ ಶೇಮ್ಲೆಸ್ ಸಾರಿ, ಮೋಸ್ಟ್ ಶೇಮ್ಲೆಸ್ ಲೋಕಾಯುಕ್ತ ಇಲ್ಲ. ಅವ್ರ ಆದೇಶ ನೋಡಿ. ಕೊಟ್ರಲ್ಲ ಚಂದ್ರಶೇಖರ್ ಅವರಿಗೆ, ಜಾಯಿಂಟ್ ಕಮಿಷನರ್, ಕನಿಷ್ಠ ಓಕೆ ಲೀಗಲಿ ಈ ಕೆನಾಟ್ ಸರ್, ಇನ್ವೆಸ್ಟಿಗೇಟ್ ಬರಲ್ಲ. ಬರಲ್ಲ ರೀ, ನೀವು ಏನಪ್ಪ ಅಲ್ಲ, CCB Supreme Court has said clear. ಕಂಪ್ಲೀಟ್ ಮೇಡಮ್ ಅಲ್ಲ, ಈಗ ಒಂದು ಅವರು ಕೊಡಕ್ ಬರಲ್ಲ, ಅವರು ಕೊಟ್ಟಿದ್ದಾರೆ. ಅವರು ಅದೇ- ಸಿಸಿಬಿಯಲ್ಲಿ ಅದನ್ನೇ ಕೆಲಸ ಅಲ್ಲಿ- ಮಾಡಿದ ಕಾರಣವಾಗಿ ಅವರು ಬರಲ್ಲ. ಬಹಳ ಸ್ಥೂಲವಾಗಿ ಹೇಳಿದ್ರು, ಬರಲ್ಲ ಅಂತ. ಅಲ್ಲಲ್ಲ, ಈಗ ಶಿವರಾಮ್ ಆಮೇಲೆ ಸಾಹೇಬ್ ಒಂದೇ ಹೇಳ್ದಂಗೆ ಗೊತ್ತಾ ನನಗೆ it cannot ಬಹಳ be ಆಶ್ಚರ್ಯ given. ಆಗುತ್ತೆ. Yes. ಭಾಸ್ಕರ್ ಅವ್ರ ಬಗ್ಗೆ ಅಟ್ಲೀಸ್ಟ್ ಅವ್ರಿಗಾದ್ರೂ ಗೊತ್ತಿರ್ಬೇಕಲ್ಲ, ಅಲ್ಲಿ ಸಿಸಿಬಿ ಕೊಡಬಹುದಾ ಕೊಡಬಾರ್ದಾ ಅನ್ನುವಂಥದ್ದು. ಇಲ್ಲಿ ಅಲ್ಲ, Ignorance of law is no excuse. No, ಅಬ್ರಾಹಂ ignorance of ಸಾಹೇಬ್, law ಅಲ್ಲ. ಇಲ್ಲಿ Most ಪ್ರತಿಷ್ಠೆ shameless ಪ್ರಶ್ನೆ, thing. ಇಲ್ಲ, ಇಲ್ಲಿ ಇಲ್ಲಿ ಪ್ರತಿಷ್ಠೆ ಪ್ರಶ್ನೆ, ಭಯದ ಪ್ರಶ್ನೆ ಇಲ್ಲ, ಅಷ್ಟೇ. ಅಲ್ಲಲ್ಲ, ಇಲ್ಲಿ ಇಲ್ಲ, ಮೋಸ್ಟ್ ನೋಡಿ, ಶೇಮ್ಲೆಸ್ ಅಂತ ಎಲ್ಲರೂ- ಯಾಕೆ ಹೇಳಿದೆ ಅಂತ ಲೆಟ್ ಬಿ ಕಂಪ್ಲೀಟ್. ಆ ಚಂದ್ರಶೇಖರ್ ಅಂತ ಅವರು ವಾಟ್ ಎವರ್ ರೀಸನ್, ಅವ್ರು ಏನ್ ರೀಸನ್ ಕೊಟ್ಟರು ತಿರಸ್ಕಾರ ಮಾಡೋದಕ್ಕೆ, ನನಗೆ ಬೇಡ ಇದು ರೆಕ್ಯೂಸ್ ನನ್ ಮಾವ ಅಂದ್ರು. ನಮ್ಮ ಮಾವ ಇದ್ದಾರೆ, ಹಾ. ಬೀಂಗ್ ಇನ್ವೆಸ್ಟಿಗೇಟೆಡ್, ಇಟ್ ಇಸ್ ನಾಟ್ ಪ್ರಾಪರ್ ಫಾರ್ ಮೀ ಟು ಟೇಕ್ ಇಟ್ ಅಪ್ even if it is not authorized. ಅಲ್ಲ, ಇಲ್ಲಿ even if it is not authorized. ಒಂದ್ ನಿಮಿಷ, ಆ ಕನಿಷ್ಠ ಪರಿಜ್ಞಾನ ಈ ಮನುಷ್ಯನಿಗೆ ಇಲ್ವೇ? ಒಂದು ಸಣ್ಣದು ನೋಡಿ, ಸ್ವಂತ ಮಗಾರಿ. ನಿಮ್ಗೊಂದು ಹೇಳ್ತೇನೆ, ಇಲ್ಲಿ ಆಗಿರೋ ದುರಂತ ಏನು ಅಂದ್ರೆ ಸೋನಿಯಾ ನಾರಂಗ್ ಅವರು ವರದಿ ಕೊಟ್ಟ ನಂತರ FIR ಆಗದೆ ಇರೋದು. FIR should ಅಲ್ಲ, have been ಆಮೇಲೆ done. ಇವರು- ಖಂಡಿತ. FIR ಆಗದೆ ಇದ್ರೆ Immediately ಯಾರು ತನಿಖೆ ಆಗ್ಬೇಕಾಗಿತ್ತು. ಮಾಡ್ಲಿಕ್ಕೆ ಅಲ್ಲ, ಸಾಧ್ಯ ಸರ್? ಸರ್, ಇವರೊಂದು ಹೇಳಿಕೆ ಇವತ್ತು, ನಿನ್ನೆದೊಂದು ಹೇಳಿಕೆ, ತನಿಖೆಯಲ್ಲಿ ನಾನು ತಪ್ಪಿತಸ್ಥ ಎಂದು ಕಂಡು ಬಂದರೆ ಕೂಡಲೇ ರಾಜೀನಾಮೆ ನೀಡುತ್ತೇನೆ. ಅಪ್ಪ, ನಿಂಗೆ ತಪ್ಪಿತಸ್ಥ ಹೌದೋ ಅಲ್ಲೋ ಮೊದಲು ರಾಜೀನಾಮೆ ಕೊಡು. Yes. ಅಲ್ಲಲ್ಲ. ಈಗ ಒಂದು break ಇಲ್ಲಿ ಬಹಳ ಮುಖ್ಯವಾಗಿರುವಂತದ್ದು, Free. ನೀವು ತಪ್ಪಿತಸ್ಥರು ಹೌದೋ ಅಲ್ವೋ ಅನ್ನುವಂಥದ್ದನ್ನ ಅದು ಖಂಡಿತವಾಗ್ಲೂ ತನಿಖೆಯಿಂದ ಗೊತ್ತಾಗುತ್ತೆ. ಆದರೆ ನಿಮ್ಮ ಒಂದು ಆತ್ಮಸಾಕ್ಷಿಗೆ ಅನುಗುಣವಾಗಿ ಇಡೀ ರಾಜ್ಯದ ಜನತೆ, 6 ಕೋಟಿ ಜನತೆ ನಿಮ್ಮ ಮೇಲೆ ಒಂದು ಅನುಮಾನ ದೃಷ್ಟಿಯಿಂದ ನೋಡೋದನ್ನ ನೀವು ತಪ್ಪಿಸ್ಕೋಬೇಕು ಅಂತಂದ್ರೆ ಮೊದಲು ನೀವು ರಾಜೀನಾಮೆ ಕೊಡಬೇಕಾಗತ್ತೆ. ಜೊತೆಗೆ Fair enquiry ಹೌದು, ಆಗ್ಬೇಕು. ಅಲ್ಲ, ಅಲ್ಲ, ಮೊದಲು ರಾಜೀನಾಮೆ ಕೊಡಿ ಸರ್. He should be- ಹೌದು. ಅಲ್ಲ, ಆಮೇಲೆ ಡಿವೈಎಸ್ಪಿ ಡಿವೈಎಸ್ಪಿ ಸೋನಿಯಾ ನಾರಂಗ್ ಯಾಕೆ ಮಾಡಬಾರ್ದು? No, he should have asked her first file an FIR. Yes. Unknown persons ಅಂತ ಮಾಡಿ. ನಾಕೆ, but there should have been a FIR. Even preventing Narang from filing an FIR and proceeding with it is nothing but illegal. usurping office which he has, power which he has not. ಅಲ್ಲ, ಈಗ ನಾನು ಹೇಳ್ತಾ ಇರೋದು ಸೋನಿಯಾ ನಾರಂಗ್ ಅವರಿಗೆ ನೀವು ಎಷ್ಟು ಅವಮಾನ ಮಾಡ್ತಾ ಇದ್ದೀರಿ ಅಲ್ಲಿ? Already ladies, all lady ಅಲ್ವಾ ಸರ್? officers, she is an honest officer. ಅಂತ honest Police officer department ಗೆ ಅವಮಾನ ಮಾಡ್ತಾ ಅವಮಾನ. ಇದ್ದೀರಿ ನೀವು. Police department ಗೆ ಅವಮಾನ. ಅಲ್ಲ, ನಾನು ಹೇಳೋದು ಎಂಟರ್ ಈಗ ಈ ಭ್ರಷ್ಟ ವ್ಯವಸ್ಥೆಯನ್ನ- ಲೋಕಾಯುಕ್ತ ಪೊಲೀಸ್ ಆರ್ 2 different ಒಂದು things. ಭ್ರಷ್ಟ ವ್ಯವಸ್ಥೆ, ಒಂದು ದಯವಿಟ್ಟು ಇದು ಅರ್ಥ ಮಾಡ್ಕೊಳ್ಳಿ. ಲೋಕಾಯುಕ್ತ ಅಂಡ್ ಲೋಕಾಯುಕ್ತ ಪೊಲೀಸ್ ಆರ್ 2 different wings. ಈ ಲೋಕಾಯುಕ್ತ ಎಂಟೈರ್ ಪೊಲೀಸ್ ವಿಂಗ್ ಇದೆಯಲ್ಲ, ಅದು ಎಂಟೈರ್ ವಿಂಗಿಗೆ ಅಪಮಾನ ಮಾಡ್ದಂಗೆ ಇದು. ಅಲ್ಲ ನೋಡಿ, ಈಗ ನೀವು ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಿ, ಹೌದು ಮೇಡಮ್, ಇವಾಗ ನಿಮಗೂ ಗೊತ್ತಿದೆ ಚೈನ್ ಸ್ನ್ಯಾಚಿಂಗ್ ಆಗಿದೆ ಅಂತ ಒಬ್ಬ ಕಂಪ್ಲೇಂಟ್ ಕೊಡ್ತಾನೆ ಅಂತ ಇಟ್ಕೊಳ್ಳಿ, ಏನೋ ಒಂದು ಕಂಪ್ಲೇಂಟ್ ಕೊಡ್ತಾನೆ, ಅವನು FIR ಹಾಕ್ಲಿಲ್ಲ ಅಂದ್ರೆ ಆ ಸಬ್ ಇನ್ಸ್ಪೆಕ್ಟರ್ಗೆ ಸಸ್ಪೆಂಡ್ ಮಾಡಲ್ವಾ? ಹೌದು. FIR ಹಾಕ್ಲಿಲ್ಲ ಅಂದ್ರೆ ಸಣ್ಣ ಕೇಸಲ್ಲಿ FIR ಇದ್ರೊಳಗೆ ಇಷ್ಟು ಗ್ರೇವ್ ಅಲಿಗೇಷನ್ ಬಂದಾಗ FIR ಯಾಕೆ ಹಾಕಿಲ್ಲ ಅನ್ನೋದೇ ಅನುಮಾನ. ಓಕೆ, ಎಸ್, ಈಗ ಒಂದು ಬ್ರೇಕ್. ಇಲ್ಲಿ ಸಾಕಷ್ಟು ಅನುಮಾನಗಳು, ಒಂದು FIR ಯಾಕೆ ಆಗಿಲ್ಲ ಅನ್ನುವಂಥದ್ದು. ಎರಡನೇದು, ಡಿವೈಎಸ್ಪಿ ಲೋಕಾಯುಕ್ತ SP ನಾರಂಗ್ ಅವರಿಂದ ತನಿಖೆ ಬೇಡ ಅಂತ ಭಾಸ್ಕರ್ ರಾವ್ ಅವರು ಹೇಳ್ತಾ ಇರುವಂಥದ್ದು.
ಆಮೇಲೆ ಇನ್ನೂ ಕೂಡ ತನಿಖೆ ಆರಂಭ ಆಗಿಲ್ಲ, ಆರೋಪಗಳು ಕೇಳಿ ಬರ್ತಾ ಇದೆ, ತನ್ನ ಮಗ ಯಾವುದೇ ತಪ್ಪು ಮಾಡಿಲ್ಲ ಅಂತ ಘಂಟಾಘೋಷವಾಗಿ ಹೆಂಗೆ ಹೇಳ್ಬಿಡ್ತಾರೆ? ಇಲ್ಲಿ ಬಹಳ ಆಶ್ಚರ್ಯ ಆಗ್ತಾ ಇರುವಂಥದ್ದು, ಎತ್ತ ಸಾಕ್ತಾ ಇದೆ. ಲೋಕಾಯುಕ್ತ ಅನ್ನುವಂಥ ಸಂಸ್ಥೆಯನ್ನು ಎಷ್ಟು ಗೌರವಿಸಿದ್ವಿ, ಎಷ್ಟು ಪ್ರೀತಿಸಿದ್ವಿ, ಅದರ ಬಗ್ಗೆ ಎಂಥ ಅಭಿಮಾನ ಇತ್ತು, ಅವೆಲ್ಲವನ್ನು ಕೂಡ ತೃಣ ಸಮಾನ ಮಾಡ್ತಾ ಇರುವಂಥವ್ರು ಯಾರು? ಯಾಕೆ ನೀವಾಗಿ ನಿಮ್ಮ ಆತ್ಮಸಾಕ್ಷಿಗನುಗುಣವಾಗಿ ಎಚ್ಚೆತ್ತುಕೊಳ್ತಾ ಇಲ್ಲ? ಅದನ್ನು ಮಾಡಬೇಕಾಗಿದೆ. ಎಸ್, ಈಗೊಂದು ಬ್ರೇಕ್ ಆದ ನಂತರ ಖಂಡಿತವಾಗ್ಲು ಯಾವಾಗ ಇದರ ಒಂದು ನಿಷ್ಪಕ್ಷಪಾತ ತನಿಖೆ ಆಗತ್ತೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗತ್ತೆ, ಅಲ್ಲಿ ತನಕ ಹೋರಾಟವನ್ನು ಪ್ರತಿಯೊಂದು ಚಾನಲ್ಗಳು ಕೂಡ ಮಾಡಬೇಕಾಗತ್ತೆ, ಮಾಧ್ಯಮ ಮಾಡಲೇಬೇಕಾಗತ್ತೆ. ನಾವಂತದನ್ನು ಮಾಡೇ ಮಾಡ್ತೀವಿ. ಈಗೊಂದು ಬ್ರೇಕ್. ಲೋಕ ಅಸ್ತವ್ಯಸ್ತ ಇವತ್ತಿನ ಬಿಗ್ ಡಿಬೇಟ್. ಮತ್ತೊಮ್ಮೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಯಾವ ರೀತಿ ಲೋಕ ಅಸ್ತವ್ಯಸ್ತ ಆಗಿದೆ ಅನ್ನುವಂಥದ್ದು. ಅಬ್ರಹಾಂ, ನೀವು ಭ್ರಷ್ಟಾಚಾರದ ವಿರುದ್ಧ ಹೋರಾಟಗಳನ್ನು ಮಾಡ್ತಾ ಇರ್ತೀರಿ. ಆಮೇಲೆ ನಮ್ಮಲ್ಲಿ ಅನೇಕರು ಹೋರಾಟ ಮಾಡುವಂಥವ್ರು ನಾವು ಲೋಕಾಯುಕ್ತಕ್ಕೊಂದು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ಆ ಲೋಕಾಯುಕ್ತವೇ ಇವತ್ತು ಏನಾಗಿದೆ ಅನ್ನುವಂಥದ್ದು, ಯಾರು ಕಾರಣ? ಸರಿ ಮಾಡಲೇಬೇಕು, ಹೇಗೆ ಮಾಡಲೇಬೇಕು, ಅದನ್ನು ಬಿಟ್ಬಿಡೋಕೆ ಆಗೋದಿಲ್ಲ. ನೋಡಿ, ಮೊನ್ನೆ ನಾನು ಒಂದು 2 ತಿಂಗಳಿಂದ ನಮ್ಮಲ್ಲೇ ಚರ್ಚೆ ಆದಾಗ ಸುಭಾಷ್ ಆದಿ ಅವ್ರನ್ನ ಭೇಟಿಯಾಗಿ ಅವ್ರು ನನಗೆ ಕಂಪ್ಲೇಂಟ್ ಕೊಟ್ಟಾಗ ನಾನು ಒಂದು ಸ್ವಲ್ಪ ಧೈರ್ಯ ಬಂತು, ಸ್ವಲ್ಪ ಜೀವ ಇದೆಯಪ್ಪ ಈ ಲೋಕಾಯುಕ್ತದಲ್ಲಿ ಅಂತ. ಈ ವ್ಯಕ್ತಿ ಲೋಕಾಯುಕ್ತ ಆಗಿ ಐ ಥಿಂಕ್ ನಮ್ಮ ಸಮಯ ಚಾನಲಲ್ಲಿ ರೆಕಾರ್ಡ್ಸ್ ತಗೊಂಡ್ರೆ ಗೊತ್ತಾಗುತ್ತೆ ಹೌ ಐ ಸೆಡ್ ಈಸ್ ಅನ್ಫಿಟ್. ಯಾಕಂದ್ರೆ ಒಂದ್ಸಲಿ ಹೋಗಿ ನೋಡಿದಾಗ ಯು ಕ್ಯಾನ್ ಮೇಕ್ ಔಟ್, ಈ ಕ್ಯಾನ್ ನಾಟ್ ಇವನ್ ರೀಡ್ ಐ ಸೆಡ್ 10 papers. And there is an allegation. ಅವ್ರು ಬರಕ್ ಮುಂಚೆನೆ ಅಲಿಗೇಷನ್, ಈಗ ಮೇಡಮ್ ಕೂಡ ಹೇಳಿದ್ರು, ಅದು ನಂಗೆ ಗೊತ್ತಿರಲಿಲ್ಲ. ಬಟ್ ಐ ನ್ಯೂ there was an allegation against him. ಬಟ್ ಅವರು ಈಸ್ ಹಾರ್ಬರಿಂಗ್ ಅನ್ ಅಕ್ಯೂಸ್ಡ್ ಇನ್ ಹಿಸ್ ಹೌಸ್ ಅಂತ ನನಗೆ ಗೊತ್ತಿರಲಿಲ್ಲ. ಈಗ ಮೇಡಮ್ ಹೇಳಿದಾಗ ಅದು ಬರ್ಕೊಂಡೆ ನಾನು. ಬಟ್ ಈ ಹ್ಯಾಡ್ ಅ ಟೇಂಟೆಡ್ ಬ್ಯಾಕ್ ಗ್ರೌಂಡ್, ಅದು ಎಲ್ರಿಗೂ ಗೊತ್ತಿತ್ತು. ಅದು ಗೊತ್ತಿದ್ರು ದೇ ಅಲೌಡ್ ಹಿಮ್ ಟು ಕಂಟಿನ್ಯೂ. ವೈ? ನಮ್ಮ ರಾಜ್ಯದಲ್ಲಿ ಯಾರು ಇಲ್ವಾ? ನಮ್ಮ ರಾಜ್ಯದಲ್ಲಿ ಒಬ್ರು ಸಿಕ್ಕಿಲ್ವಾ? ಅಲ್ರಿ, ಕನಿಷ್ಠ ಪಕ್ಷ ನಮ್ಮ ಶಿವರಾಜ್ ಸಿಕ್ಕದವರಿಗೆ ಮೀಡಿಯಾದವ್ರು ಬಿಡ್ಲಿಲ್ವಲ್ಲ, 2 ಸೀಟ್ ಇದೆ, 3 ಸೀಟ್ ಇದೆ. ಇವ್ರಿಗೂ ಇದೆ, ಅಲ್ಲ ಇವ್ರಿಗಿದೆ. ಅದನ್ನೇ ನಾನು ತಂದಿದ್ದು. ನನ್ನ ಆರ್ಗ್ಯುಮೆಂಟ್ ಶಿವರಾಜ್ ಪಾಟೀಲ್ ವಿಚಾರದಲ್ಲಿ ಅಷ್ಟು ಬೇಗ ಅವರ ವಿರುದ್ಧ ಆರೋಪಗಳಿದೆ ಅಥವಾ ಸೈಟ್ ಇದೆ ಅಂತ ಅವರನ್ನ ನೇಮಿಸೇ ಇದ್ದಂಥದ್ದು, ಅಥವಾ ಅವರೇ ಅದನ್ನ ಬಿಟ್ಬಿಟ್ಟು ಇವರ ಮೇಲೆ ಕೂಡ ಅದೇ ಕಂಪ್ಲೇಂಟ್ ಇತ್ತಲ್ಲ, ಇವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಯಾಕೆ? ಮನ್ನೂರ್ ಮಠ ಅಂತ ಕೇಳಿದ್ರು, ಅವ್ರನ್ನ ಬೇಡ, ಯಾಕೆಂದ್ರೆ ಸತ್ಯ ಇರೋರು ಬೇಡ, ಅವ್ರಿಗೆ ಸತ್ಯವಾಗಿ ಕೆಲಸ ಮಾಡೋರು, ನ್ಯಾಯವಾಗಿ ಕೆಲಸ ಮಾಡೋರು ಬೇಡ. ಸಂತೋಷ್ ಹೆಗ್ಡೆ ಅಂತ ಒಳ್ಳೆ ಕೆಲಸ, ಅದಕ್ಕಿಂತ ಮುಂಚೆ ವೆಂಕಟಾಚ್ ಎಷ್ಟು ಒಳ್ಳೆ ಕೆಲಸ, ಅದಕ್ಕಿಂತ ಮುಂಚೆ ನಮ್ಮಲ್ಲಿ ಆರ್ ದೇಸಾಯಿ ಅವರಿದ್ರು, ವಿಜಿಲೆನ್ಸ್ ಕಮಿಷನರ್ ಆಗಿದ್ರು, ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಅಂಥವ್ರು ಬೇಕಾಗಿತ್ತು ನಮಗೆ, ಅಂಥವ್ರನ್ನ ತರಲಿಲ್ಲ. ಅನ್ಯಾಯ ಮಾಡಿದ್ರು, ಶಿವರಾಜ್ ಪಾಟೀಲ್ ಬರ್ದಂಗೆ ಮಾಡಿದ್ರು, ಗುರುರಾಜನ್ ಬರ್ದಂಗೆ ಮಾಡಿದ್ರು. ಯಾಕೆ ಮಾಡಿದ್ರು? ಮನ್ನೂರ್ ಮಠ ಬರ್ದಂಗೆ ಮಾಡಿದ್ರು. ಇಂಥವನ್ನ ತಗೊಂಡ್ಬಂದು ಕೂಡಿಸಿ ಅನ್ಯಾಯ ಮಾಡ್ತಿದ್ದಾರೆ. ಇವತ್ತು ಕೂಡ ಸುಭಾಷ್ ಅಡಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಆರ್ಡರ್ ಕೊಟ್ಟಿದ್ದಾರೆ. ವಾಟ್ಸ್ ದ ಡಿಫರೆನ್ಸ್? ಅವ್ರ ಆದೇಶ ಕೊಟ್ಟಿರೋದು ಇಡೀ ಪ್ರಪಂಚಕ್ಕೆ ಗೊತ್ತು. ಶಿವರಾಮ್ ಅವರೇ, ಈ ವಿಚಾರದಲ್ಲಿ ಇನ್ನೊಂದು ಮಾತು ನಿಮ್ಗೆ ಹೇಳ್ಬಿಡ್ತೀನಿ. ಈಗ ಶಿವರಾಜ್ ಪಾಟೀಲ್ ಅವರು ಬರುವಂಥ ಸಂದರ್ಭದಲ್ಲಿ ಅಥವಾ ಮತ್ತಿಬ್ಬರು ಬಂದಂಥ ಸಂದರ್ಭದಲ್ಲೂ ಕೂಡ ಈ ಮೀಡಿಯಾಕ್ಕೆ ಕೆಲವು ಮಾಹಿತಿಗಳು ಬರುತ್ತೆ ಅಂತ ಇರುತ್ತಲ್ವಾ, ಮೀಡಿಯಾ ಹುಡುಕೊಂಡು ಹೋಗೋದಕ್ಕಿಂತ ಮೊದಲೇ ಮೀಡಿಯಾಕ್ಕೆ ಅದು ಬರುತ್ತೆ. ಹೌದು, ಅದು ಪಟ್ಟಭದ್ರ ಹಿತಾಸಕ್ತಿಗಳಿಂದಲೇ ಬರುತ್ತೆ. ಹೌದು, ಯಾಕಂತಂದ್ರೆ ಶಿವರಾಜ್ ಪಾಟೀಲ್ ಅವರು ಬೇಡ ಅಥವಾ ಬನ್ನೂರು ಮಠ ಅವರು ಬೇಡ ಅಂತ ಯಾರು ನಿರ್ಧಾರ ಮಾಡಿರ್ತಾರೋ ಅವರ ಮುಖಾಂತರವೇ ಅದು ಬಂದಿರುತ್ತೆ. ಹಾಗಾಗಿ ಮಾಧ್ಯಮ ಅಷ್ಟು ಬೇಗ ಹುಡುಕೊಂಡು ಹೋಗಿ ಟೈಮ್ ಹಿಡಿಯುತ್ತೆ. ಯಾಕಂದ್ರೆ ನಾಳೆ ಅನೌನ್ಸ್ ಆಗುತ್ತೆ ಅಂತ ಹೇಳುವಾಗ ನಿಮ್ಮ ಬಗ್ಗೆ ಈ ರೀತಿ ಮಾಹಿತಿ ಬರಬೇಕು ಅಂತಂದ್ರೆ ನೀವು ಲೆಕ್ಕ ಹಾಕೊಳ್ಳಿ ಎಲ್ಲಿಂದ ಬಂದಿರಬಹುದು ಅಂತೇಳಿ. ಶಿವರಾಜ್ ಪಾಟೀಲ್ ರವರು ಒಂದು ಮೇಜರ್ ಕಮ್ಯುನಿಟಿ, ಇವತ್ತು ಬನ್ನೂರು ಮಠ ಅವರು ಮೇಜರ್ ಬರಬಾರ್ದು ಅಂತಾನೆ ಮಾಡಿದ್ದರು. ತಗೊಂಡಾಗ ಹೈಯೆಸ್ಟ್ ಇಂಟಿಗ್ರಿಟಿ ಎಕ್ಸಿಬಿಟೆಡ್ ಯಾರು? ಶಿವರಾಜ್ ಪಾಟೀಲ್ರು. ಈ ಅಪಾಯಿಂಟ್ಮೆಂಟ್ಸ್ ಇದೆಯಲ್ಲ, ಇದು ಮಾಡೋವಂಥದ್ದು ಅವ್ರನ್ನ ನೀವೇನಾದ್ರೂ ಹೆಸರಲ್ಲಿ ಕರೀರಿ, ರಾಜಕಾರಣಿಗಳು. ಹೌದು, ನಿಜ. ಈ ಮಾಡಬೇಕಾದ್ರೆ ಕೂಲಂಕುಷವಾಗಿ, ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಹೌದು, ಎಲ್ಲ ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡಿ ಮಾಡಬೇಕು. ನಾನು ಶಿವರಾಮ್ ಕೇಳ್ತೀನಿ,
ರಿಯಾಜ್ ಅಹ್ಮದ್ ಅಲ್ಲಿ ಹೆಂಗಪ್ಪ ಅಬ್ಸರ್ವ್ ಮಾಡ್ಕೊಂಡ್ರು? ಆನ್ ವಾಟ್ ಅಥಾರಿಟಿ? ಪ್ಲೀಸ್ ಟೆಲ್ ಮಿ. ಯು ಆರ್ ಎ ಪೊಲೀಸ್ ಆಫೀಸರ್, ಯು ನೋ. ಕುಡ್ ಹಿ ಹ್ಯಾವ್ ಬೀನ್ ಅಬ್ಸರ್ವ್ಡ್ ವಿತ್ ದಿ ಲೋಕಾಯುಕ್ತ? ಮಾಡಕ್ ಬರ್ತಿತ್ತಾ? ಬರಕ್ ಸಾಧ್ಯನೇ ಇಲ್ಲ. ಹೆಂಗ್ ಮಾಡ್ಕೊಂಡ್ರು? ಹಿ ಇಸ್ ಮೇಡ್ ದಿ ಜಾಯಿಂಟ್ ಕಮಿಷನ್. ಹಿ ಇಸ್ ದಿ ರೂಟ್ ಕಾಸ್ ಫಾರ್ ದಿ ಎಂಟೈರ್ ಸ್ಪಾಯಿಲಿಂಗ್ ಆಫ್ ದಿ ಲೋಕಾಯುಕ್ತ ಟುಡೇ. ನೋಡಿ, ಅದೇ ಈಗ ನಾನು ಒಬ್ಬ ವ್ಯಕ್ತಿಗೆ ಆ ವ್ಯಕ್ತಿ ಇಲ್ಲದೆ ಸಂಸ್ಥೆ ನಡೆಯಲ್ಲ ಅನ್ನೋಂಥ ಮನೋಭಾವದಲ್ಲಿ ನಾವಲ್ಲಿ ಯಾರನ್ನೂ ಇಡಬಾರ್ದು. ಆಮೇಲೆ ಅದಕ್ಕೆ ಇದು ಕೊಡಬಾರ್ದು, ಏನು ಗ್ಲೋರಿಫಿಕೇಶನ್ ಕೊಡಬಾರ್ದು. ಇದು ಅವ್ರ ಕರ್ತವ್ಯ. ಒಬ್ಬ ಪೊಲೀಸ್ ಅಧಿಕಾರಿದಾಗಲಿ ಒಬ್ಬ ಸರ್ಕಾರಿ ಅದಕ್ಕೆ ನಾನು ಸುಧೀಂದ್ರ ರಾವ್ ಅವ್ರ ಬಗ್ಗೆ ಮಾತಾಡಿದಾಗ, ನ್ಯಾಯಾಧೀಶರು ಸುಧೀಂದ್ರ ರಾವ್ ಅವ್ರ ಬಗ್ಗೆ ಮಾತಾಡಿದಾಗ ನಾವು ನೀವೇ ಅಂತ ಕಡೆ ಒಂದು ಚರ್ಚೆಯಲ್ಲಿ, ಈಸ್ ನಾಟ್ ಅನ್ ಅಬ್ನಾರ್ಮಲ್ ಮ್ಯಾನ್, ಈಸ್ ಅ ನಾರ್ಮಲ್ ಜಡ್ಜ್. ನಾರ್ಮಲ್ ಜಡ್ಜ್ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದಾರೆ. ಅದು ಬೇರೆಯವ್ರಿಗೆಲ್ಲ ಅಬ್ನಾರ್ಮಲ್ ಕಾಣಿಸ್ಬೋದು, ವಿಚಿತ್ರವಾಗಿ ಕಾಣಿಸ್ಬೋದು. ಅರೆ ಈಸ್ ಪರ್ಫಾರ್ಮಿಂಗ್ ಇಸ್ ಡ್ಯೂಟಿ. ಈಗ ಮೇಡಮ್ ಹೇಳೋ ಪ್ರಶ್ನೆಯಲ್ಲಿ ಈಗ ಅವ್ರು ಹೇಳ್ತಾರೆ, ಒಬ್ಬ ಯಾವುದೇ ಅಧಿಕಾರಿಯಲ್ಲಿ ಆತ ಅಲ್ಲಿ ಇವಾಗ ತನಿಖಾಧಿಕಾರಿಯಾಗಿ ಒಬ್ಬ ಅಧಿಕಾರಿ ಹೋಗ್ತಾನಲ್ಲಿ, ತುಂಬಾ ಒಳ್ಳೆ ತನಿಖೆ ಎಲ್ಲ ಮಾಡ್ಬಿಡ್ತಾರೆ, ತುಂಬಾ ರೈಟ್ಸ್ ಮಾಡ್ಬಿಡ್ತಾರೆ ಅಂತೇಳಿ ಅವ್ರನ್ನ ನೀವು ಉಪಲೋಕಾಯುಕ್ತ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಲೋಕಾಯುಕ್ತ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಪೊಲೀಸ್ ಅಧಿಕಾರಿ ಆಗಿರ್ಬೇಕು. ಹೌದು, ಡ್ರೈವರ್ ಆಗೇ ಇರಬೇಕು. ಡೆಪ್ಯುಟೇಷನ್ ಹೋದ್ಮೇಲೆ ವಾಪಸ್ ಕಳಿಸ್ಬೇಕಾಗಿತ್ತು. ಹೌದೌದು, ಗವರ್ಮೆಂಟ್ ಮಾಡ್ತೀನಿ ಅಂದಾಗ ರಿಸೈನ್ ಮಾಡುವಂತ ಮಾಡ್ಬೇಕಾಯ್ತು, ಅದು ಮಾಡಿಲ್ಲ. ಆಮೇಲೆ ಅಲ್ಲ ಮೇಡಮ್, ಅಲ್ಲಲ್ಲ ನೋಡಿ, ಅಲ್ಲಿ ಎಲ್ಲರೂ ಎಡವಿದ್ದಾರೆ. ಈಗ ಇವರು ಏನ್ ಇವಾಗ ಲೋಕಾಯುಕ್ತ ಪ್ರೆಸೆಂಟ್ ಲೋಕಾಯುಕ್ತ ಇದ್ದಾರೆ, ಅವ್ರೇನು ಅಬ್ಸರ್ವ್ ಮಾಡಿರೋದಲ್ಲ, ಅವ್ರನ್ನ ಅಬ್ಸರ್ವ್ ಮಾಡ್ಕೊಂಡಿರೋದು ಹಿಂದಿನ ಲೋಕಾಯುಕ್ತಗಳು. ಅವರೆಲ್ಲರೂ ಇದಕ್ಕೆ ಕಾರಣ. ಅಂದ್ರೆ ಅವ್ಯವಸ್ಥೆಗೆ ಎಲ್ಲರೂ ಕಾರಣ. ಹೌದು, ಕೈ ಜೋಡಿಸಿದ್ದಾರೆ. ಹೌದು, ಅದು ಇವತ್ತು ಹೆಮ್ಮರವಾಗಿ ಭೂತವಾಗಿ ನಿಂತಿದೆ. ಅದು ಎಲ್ಲೆಲ್ಲಿ ಬೇರೆ ಬಿಟ್ಟಿರುತ್ತೆ ಅಂತ ಯಾರು ಗೊತ್ತು? ಅಲ್ಲ, ನಾನು ಮತ್ತೊಮ್ಮೆ ಅಮೆರಿಕಾದಲ್ಲಿ ಓರ್ವ ಅಧ್ಯಕ್ಷ 4 ಸಲ ಆದ ಅನ್ನೋ ಕಾರಣಕ್ಕಾಗಿ ಒಂದು ರೂಲ್ಸ್ ತಂದ್ಬಿಟ್ರು, 2 ಅವಧಿಗಿಂತ ಹೆಚ್ಚು ಸಲ ಅಧ್ಯಕ್ಷ ಆಗಿರಬಾರ್ದು ಅನ್ನುವಂಥದ್ದು. ಯಾಕೆ ಹೇಳಿ? ಅವರು ಅತ್ಯುತ್ತಮ ಅಧ್ಯಕ್ಷರಾಗಿದ್ದಿರಬಹುದು, ಯಾಕೆ ಹೇಳಿ? ಆ ರೀತಿ ಆಗಬಾರ್ದು ಅನ್ನೋಂಥ ಕಾರಣಕ್ಕಾಗಿ ಒಂದೇ ಕಡೆ ಬೇರೆ ಬಿಡಬಾರ್ದು ಅನ್ನೋ ಕಾರಣಕ್ಕಾಗಿ. ಬೇರೆ ಬಿಟ್ಟ ತಕ್ಷಣ ಅವ್ರಿಗೆ ನೋಡಿ, ಒಂದು ಕಡೆ ಯಾರಾದ್ರೂ ಬೇರೆ ಬಿಟ್ರೆ ಅವ್ರಿಗೆ ಈ ಸರ್ವಾಧಿಕಾರಿ ಮನೋಭಾವಗಳು ಶುರು ಆಗುತ್ತೆ. ಸರ್ವಾಧಿಕಾರಿ ಮನೋಭಾವಗಳು ಬರಕ್ ಶುರು ಆದಾಗ ನನ್ನನ್ನು ಪ್ರಶ್ನೆ ಮಾಡೋರು ಯಾರು ಅಂತ ಕೇಳ್ತಾರೆ. ಅದೆಲ್ಲ ಆಗಬಾರ್ದು ಅಂತಾನೆ ಅದೆಲ್ಲ. ಈಗ ಈ ಕೇಸ್ಗೆ ಬರೋಣ. 23 ಕೇಸುಗಳು ಅಶ್ವಿನಿ ರಾವ್ ಮುಂದೆ ಇವತ್ತು ಕೇಸ್ಗಳು ಬಿದ್ದಿದೆ. ಅಕ್ರಮದ ಬಗ್ಗೆ ಬಂದಿದೆ. 100 ಜನ ಇವತ್ತು ಬಂದು ವಿಟ್ನೆಸ್ ಕೊಡಕ್ಕೆ ತಯಾರಿದ್ದಾರೆ. ನಾರಂಗ್ ಅವ್ರಿಗೆ ಅಧಿಕಾರ ಇಲ್ವಾ? ಶಿ ಈಸ್ ಅನ್ ಆಫೀಸರ್. ಸುಭಾಷ್ ರೆಡ್ಡಿ ಅವ್ರಿಗೆ ಅಧಿಕಾರ ಇಲ್ವಾ? ಕೊಟ್ಟಿದ್ದಾರೆ. ಶಿ ಈಸ್ ಬೌಂಡ್ ಟು ಎಂಕ್ವೈರ್ ಇನ್ ಟು ದಿ ಅಲಿಗೇಷನ್ಸ್. ಇವ್ರು ಯಾರಪ್ಪ? ಇವರು ಭಾಸ್ಕರ್ ರಾವ್ ಅವರು ನಾನು ಲೋಕಾಯುಕ್ತ, ನೀ ಎಂಕ್ವೈರಿ ಮಾಡಬೇಡ ಅಂತ ಹೇಳಕ್ಕೆ ಇವ್ರು ಯಾರು? ಬಿಕಾಸ್ ಹಿ ಕೆನಾಟ್, ಹಿ ಇಸ್ ಫಾರ್ಬಿಡನ್. ಇನ್ ಲಾ ಇಸ್ ಫಾರ್ಬಿಡನ್. ತನ್ನ ಮೇಲೆ ತನ್ನ ಮಗನ ಮೇಲೆ ಅಪಾರ ಬಂದಿರತಕ್ಕಂಥ ಸಂದರ್ಭದಲ್ಲಿ ಹಿ ಶುಡ್ ಶಟ್ ಹಿಸ್ ಮೌತ್. ಕೂತ್ಕೊಳ್ಬೇಕು, ಕೈ ಕಟ್ಕೊಂಡು ನೀವು ಯಾರಾದ್ರೂ ಮಾಡ್ರಪ್ಪ. ನನ್ನ ಬಗ್ಗೆ ನಾನು ಅಪರಾಧಿ ಸ್ಥಾನದಲ್ಲಿ ನನ್ನ ನಿಲ್ಸಿದ್ದಾರೆ, ನಾನು ತಪ್ಪು ಮಾಡಿಲ್ಲ ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ ಅಂದ್ರೆ ತಕ್ಷಣ ರಾಜೀನಾಮೆ ಕೊಟ್ಟು ಎಂಕ್ವೈರಿ ಮಾಡಿ. ಇದು ನಿಮ್ಮ ಮೇಲೆ ಯಾವ್ದಾದ್ರು ಆರೋಪ ಬಂದ್ರೆ ನೀವು ಡಿಸೈಡ್ ಮಾಡೋದು ಯಾರು ನನ್ನ ತನಿಖೆ ಮಾಡಿದ್ರೆ. ಅವ್ರು ಇನ್ನೊಂದು ಈಗ ಮೇಡಮ್ ಹೇಳಿದಾಗ ಅವ್ರು ಇನ್ನೊಂದು ಮಾಡ್ಬೋದಿತ್ತು. ಏನ್ ಮಾಡ್ಬೋದಿತ್ತು ಅಂದ್ರೆ, ಇದು ಈ ಅಲಿಗೇಷನ್ ನನಗೆ ಸಂಬಂಧಪಟ್ಟಂತೆ ಇದೆ, ಉಪಲೋಕಾಯುಕ್ತದಲ್ಲಿ ಸೀನಿಯರ್ ಯಾರಿದ್ದಾರೋ ಇನ್ನು ಮುಂದೆ ಅವರು ಸೂಪರ್ವೈಸ್ ಮಾಡಲಿ. ಇದ್ರ ಬಗ್ಗೆ ಇಂಟರ್ಫಿಯರ್ ಆಗಲ್ಲ ನಾನು. ಅದಕ್ಕೆ ಕನಿಷ್ಠ ಸೌಜನ್ಯತೆ, ರೋಷ, ಮಾನ, ಮರ್ಯಾದೆ ಜ್ಞಾನ ಇರಬೇಕಾಗಿದೆ. ಇದು ಅಲ್ಲ, ನನಗೆ ಬಹಳ ಆಶ್ಚರ್ಯ ಆಗ್ತಾ ಇರೋದು ಒಂದು ಸಾಮಾಜಿಕ ಜ್ಞಾನ. ಜ್ಞಾನ ನೋಡಿ, ಜ್ಞಾನ ಇದ್ದಿದ್ರೆ ಸಿಸಿಬಿಗೆ ರೆಫರ್ ಮಾಡ್ತಾನೆ ಇರ್ಲಿಲ್ಲ. ಸಿಸಿಬಿಗೆ ರೆಫರ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸರ್ಕಾರ ಮಾಡ್ಲಿಕ್ಕೆ ಬರಲ್ಲ, ಸಿಸಿಬಿಗೆ ಕೇಸ್ನ ಕೊಡ್ಲಿಕ್ಕೆ ಬರಲ್ಲ. ಸರ್ಕಾರ ಬೆಂಗಳೂರು ನಗರದ ವ್ಯಾಪ್ತಿಲಿರೋ ಕೇಸ್ನ ಕಮಿಷನರ್ ಹೇಳ್ಬೋದು. ಆಯ್ತು ಶಿವರಾಮ್, ನೀವಿಷ್ಟು ಹೇಳ್ತಿದ್ದೀರಲ್ಲ, ಮುಖ್ಯಮಂತ್ರಿಗಳು ಯಾಕೆ ಕೇಳ್ತಾರೆ ಸಿಸಿ? ನಮಗ್ ಬರಲ್ಲ, ಸ್ವಾಯತ್ತ ಸಂಸ್ಥೆ ಅಂತ ಅಧಿಕಾರ ಇಲ್ವಾ? ಸ್ವಾಯತ್ತ ಸಂಸ್ಥೆ ನೀವ್ ಹೇಳೋ ಪ್ರಕಾರ ಹಾಗಾದ್ರೆ ಗವರ್ನರ್ ಮೇಲೆ ಯಾಕೆ ವೈ ಡಿಡ್ಂಟ್ ದಿ ಚೀಫ್ ಮಿನಿಸ್ಟರ್ ರೆಫರ್? ಸಂಸ್ಥೆ ಆಗಿರೋದ್ರಿಂದ ಲೋಕಾಯುಕ್ತ ಸಂಸ್ಥೆಯಿಂದ ಸರ್ಕಾರಕ್ಕೆ ಹೋಗ್ಬೇಕು ಒಂದು ವರದಿ. ಆ ವರದಿ ಹೋಗಿ ಇದು ಇಲ್ಲಿ ತನಿಖೆ ಆಗೋದು ಸೂಕ್ತ ಅಲ್ಲ, ಇದು ನಮ್ಮ ಲೋಕಾಯುಕ್ತ ಮೇಲೆ ಅಲಿಗೇಷನ್ ಇರೋದ್ರಿಂದ ಇದನ್ನ
ಹೆಚ್ಚಿನ ಬೇರೆ ತನಿಖಾ ಸಂಸ್ಥೆಯಿಂದ ಮಾಡಿಸಿ ಅಂತ ಇಲ್ಲಿಂದ ವರದಿ ಹೋದ್ರೆ ಅದನ್ನ ಅವ್ರ ಸರ್ಕಾರ ಯಾರಾದ್ರೂ PA ಇಲಾಖೆ ಹೈಕೋರ್ಟ್ಗೆ ಹೋಗಿ ಇದನ್ನ ಮಾಡಿ ಅಂತ ಹೇಳಿ ಹೈಕೋರ್ಟ್ ಡೈರೆಕ್ಷನ್ಸ್ ಕೊಡಬಹುದು ಸಿಬಿಐಗೆ. ಒಂದು ಉದಾಹರಣೆ, ಅಲ್ಲಿ ಅದೇ ಲೋಕಾಯುಕ್ತ ಆಫೀಸ್ ನಲ್ಲಿ ಇವರ ಸಿಬ್ಬಂದಿ ಯಾವುದೋ ಒಂದು ಆಗುತ್ತೆ, ಐ ಆಮ್ ಗಿವಿಂಗ್ ಕಾಯಿ ಕಟ್ಕೊಂಡು ಕುತ್ಕೊಳ್ತಾರ. ಪೊಲೀಸ್ನವರು ಕಾಗ್ನಿಸೆನ್ಸ್ ಕೆಲಸ ಮಾಡೋದಿಲ್ವಾ? ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗೆ ಅಧಿಕಾರ ಇಲ್ಲ ಈಗ ಶಿವರಾಮ್ ಅವರೇ ನೀವು ಹೇಳಿದ್ರಿ, ಒಂದು ನಿಮಿಷ. ಈಗ ಲೋಕಾಯುಕ್ತದಿಂದ ಒಂದು ಪತ್ರ ಸರ್ಕಾರಕ್ಕೆ ಬಂದು ನಂತರ ಅದನ್ನ ಮುಂದುವರಿಸಿಕೊಂಡು ಹೋಗಬಹುದು, ಅದನ್ನ ಸಿಬಿಐಗೆ ವಹಿಸಬೇಕು ಏನೋ ಅನ್ನುವಂಥದ್ದು. ನಾನು ಹೇಳ್ತಾ ಇರುವಂತದ್ದು ಮುಖ್ಯಮಂತ್ರಿ ಒಂದು ಮಾತನ್ನು ಹೇಳ್ಬೋದಿತ್ತಲ್ಲ ಅವತ್ತು ನಿನ್ನೆ ಕೇಳುವಾಗ. ನಮಗೆ ಯಾವ್ದು ಅಲ್ಲ ಅದೆಲ್ಲ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ನೀವು. ಈಗ ಸಿದ್ದರಾಮಯ್ಯ ಅವ್ರ ಹತ್ರ ನೆನ್ನೆ ಕೇಳುವಾಗ ನಮಗೂ ಅದಕ್ಕೂ ಸಂಬಂಧವಿಲ್ಲ, ಸರ್ಕಾರಕ್ಕೂ ಅದಕ್ಕೂ ಸಂಬಂಧವಿಲ್ಲ, ಸಂವಿಧಾನಬದ್ಧ ಸಂಸ್ಥೆ ಅದು ಅಂತ ಅವರು ಹೇಳಿದ್ ನಿಜ. ಒಂದು ಅವ್ರು ಹೇಳ್ಬೋದಿತ್ತು. ಆದರೆ ಲೋಕಾಯುಕ್ತ ಆ ರೀತಿ ಸಿಬಿಐಗೆ ವಹಿಸಿ ಅಂತ ಒಂದು ವರದಿಯನ್ನು ನಮಗೆ ಕಳಿಸಿದ್ರೆ ಖಂಡಿತವಾಗ್ಲೂ ನಾವು ಅದನ್ನ ಪರಿಶೀಲನೆ ನಡೆಸ್ತೇವೆ. ಮುಂದೆ ಏನ್ ಮಾಡ್ಬೇಕು ಆಗೋದಿಲ್ವಾ? ಮೊನ್ನೆ ಅಮೆಂಡ್ಮೆಂಟ್ ಆಗಿದಲ್ಲ, ತಿದ್ದುಪಡಿ ಮಾಡಿದ್ರಲ್ಲ ಲೋಕಾಯುಕ್ತ ಆಕ್ಟ್, ಅಕೌಂಟಬಲ್ ಮಾಡಿದಾರಲ್ಲ, ದೇ ಹ್ಯಾವ್ ಟು ಸೆಂಡ್ ದ ರಿಪೋರ್ಟ್ ಮೇ ಬಿ ಅಕ್ಸೆಪ್ಟಬಲ್, ಮೇ ನಾಟ್ ಬಿ ಅಕ್ಸೆಪ್ಟಬಲ್. ಇವತ್ತು ಎಷ್ಟೋ ಪ್ರಾಸಿಕ್ಯೂಟ್ ಮಾಡಿದ ತನಿಖೆಯಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡ್ಲಿಕ್ಕೆ ತನಿಖೆ ಅಲ್ಲ, ತನಿಖೆ ಯಾರು ಮಾಡಬೇಕು ಅನ್ನೋದು ತನಿಖೆ ಅಲ್ಲ. ಇದು ತನಿಖೆ ಎಫ್ಐಆರ್ ಆಗೇ ಇಲ್ಲ, ತನಿಖೆ ಆಗಿಲ್ಲ. ವರದಿ ಬಂದು ಈಗ ಸೋನಿಯಾ ನಾರಂಗ್ ಅವರು ತನಿಖೆ ಇದನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಅವರೊಂದು ವರದಿ ಮೇಲೆ ಇಂತಿಂತವ್ರು ತಪ್ಪಿತಸ್ಥರು ಇವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂದಾಗ ಅವ್ರ ವರದಿ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಬೇಕು. ಎಫ್ಐಆರ್ ಲೋಕಾಯುಕ್ತದಲ್ಲೇ ದಾಖಲಾಗಬೇಕು, ಲೋಕಾಯುಕ್ತ ಕೋರ್ಟ್ಗೆ ಹೋಗ್ಬೇಕು. ಕೋರ್ಟ್ಗೆ ಹೋದ ನಂತರ ಕೋರ್ಟ್ಗೆ ಹೋಗ್ಬಿಟ್ರೆ ಕೋರ್ಟ್ ಏನ್ ಮಾಡಬೇಕು ಅಂತ ಕೋರ್ಟ್ ಹೇಳುತ್ತೆ. ಆದ್ರೆ ಸಿಬಿಐ ಕೊಡ್ಲಿಕ್ಕೆ ಸ್ಪೆಷಲ್ ಕೋರ್ಟ್ಗೂ ಪವರ್ಸ್ ಇಲ್ಲ, ಲೋಕಾಯುಕ್ತ ಕೋರ್ಟ್ಗೂ ಪವರ್ಸ್ ಇಲ್ಲ. ಅದನ್ನೇನಾದ್ರೂ ಯಾರಾದ್ರೂ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿ ಹೈಕೋರ್ಟ್ಗೆ ಹೋದ್ರೆ ಹೈಕೋರ್ಟ್ನವರು ಅದನ್ನ ಈಗ ಇಂಥ ಆರೋಪಗಳು ಬಂದಾಗ ಈಗ ಸೋನಿಯಾ ನಾರಂಗ್ ಅದಾದ ನಂತರ ಈಗ ನೀವು ವರದಿ ಅಂದ್ರಲ್ಲ ಸರ್, ಅದು ವರದಿ ಅಂದ್ರೆ ಹೇಗೆ? ಈಗ ಲೋಕಾಯುಕ್ತ ನೋಡಿ ಅಲ್ಲಿ ಕಂಪ್ಲೇಂಟ್ ಇಲ್ಲ ನೋಡಿ, ಐ ಜಸ್ಟ್ ಬೆಟರ್ No, today they said. No, I just better. It is easy for ನಮಗೆ media reports ಪ್ರಕಾರ ನಾನು ಮಾತಾಡೋದು easy. ಈಗ ಭಾಸ್ಕರ್ ಅವರು ಪತ್ರ ಬರೆದಿದ್ದು ಪತ್ರ ಬರೆಯುವ ಮುಖಾಂತರ ಅದನ್ನ ಸರ್ಕಾರದ ಗಮನಕ್ಕೆ ತರೋಕ್ಕಾಗೋದಿಲ್ವಾ ಅಂತ ನಾನು ಕೇಳ್ತಾ ಇರುವಂತದ್ದು. ಅದೇ ಸುಮ್ನೆ ಮಾಡ್ಲಿಕ್ಕೆ ಬರಲ್ಲ, ತನಿಖಾ ವರದಿ ತಗೊಂಡೇ ಮಾಡ್ಬೇಕು ಅವರು. ತನಿಖಾ ನೋಡಿ 156 ಬಟ್ ಅವರು ಸಿಸಿಬಿಗೆ ವಹಿಸಿದ ಸರ್, ಸಿಸಿಬಿಗೆ 202 and 156 ಹಾಗಿದ್ರೆ ಸಿಸಿಬಿಗೆ ವಹಿಸಿದ 156 ಅಲ್ಲಿ ಕೋರ್ಟ್ ರೆಫರ್ ಮಾಡಿದ್ರೆ ಎಫ್ಐಆರ್ ಹಾಕಿ ತನಿಖೆ ಮಾಡಬೇಕು ಪಿಸಿಆರ್ ಪ್ರಕಾರ. 202 ರೆಫರ್ ಮಾಡಿದ್ರೆ ಬರೀ ವಿಚಾರಣೆ ಮಾಡಬೇಕು, ಏನು ಮಾಡಂಗಿಲ್ಲ. 156 ಅಲ್ಲಿ ಪಿಸಿಆರ್ ಪ್ರಕಾರ ರೆಫರ್ ಮಾಡಿದ್ರೆ ದಸ್ತಗಿರಿ ಮಾಡೋ ಅಧಿಕಾರನೂ ಬರ್ತದೆ ಸರ್. ಈಗ ನಮಗೆ ಈಗ ಇಲ್ಲಿ ನೀವು ಕೇಳಿದ ಪ್ರಶ್ನೆಗೆ ಈ ಸ್ಯಾಂಕ್ಷನ್ ಒಂದು ಗಲಾಟೆ ಇಲ್ಲಿ ಯಾರಾದ್ರೂ ಇಷ್ಟೊತ್ತಿಗೆ ಹಾಕ್ಬಿಟ್ಟಿರೋರು. ಹೌದು, ಈಗ ಆಮೇಲೆ ಇಲ್ಲಿ ಹರ್ಡಲ್ಸ್ ಇದೆ ಕೆಲವೆಲ್ಲ. ಈಗ ಮೇಡಮ್ ಹೇಳಿದಾಗ ಈಗ ನಾವು ಸ್ಯಾಂಕ್ಷನ್ ತಗೊಳ್ಬೇಕು ಗವರ್ನರ್ ಇಂದ ಅಲ್ವಾ ಮೇಡಮ್, ಗವರ್ನರ್ ಇಂದ ತಗೊಳ್ಬೇಕು. ಇಲ್ಲಿ ವಿಚಾರಣೆ ಹಂತದಲ್ಲಿದೆ. ವಿಚಾರಣೆ ಹಂತದಲ್ಲಿರೋ ಕೇಸ್ನ ಅದು ತನಿಖೆ ಆಗ್ಬೇಕಾದ್ರೆ ಅವ್ರು ವರದಿ ಬಂದ್ಬಿಟ್ಟು ಎಫ್ಐಆರ್ ದಾಖಲಾಗಲ್ಲ ಸರ್. ನನ್ನ ಬಹಳ ಸಿಂಪಲ್ ಪ್ರಶ್ನೆ, ಈಗ ಅವತ್ತು DK ರಾವ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಮತ್ತೊಂದೆಲ್ಲ ನಾವು ತಂದ್ವಿ. ಆಗ ಕೇಂದ್ರ ಗೃಹ ಸಚಿವರು ಏನು ಹೇಳಿದ್ರು ಅಂತಂದ್ರೆ ಅದನ್ನ ಸಿಬಿಐಗೆ ವಹಿಸಬೇಕು ಅಂತಂದ್ರೆ ರಾಜ್ಯ ಸರ್ಕಾರ ನಮಗೆ ಪತ್ರ ಬರೀಬೇಕಾಗತ್ತೆ. ಬಹಳ ಅದು ನಿಜವಾದ ಉತ್ತರ. ಹೌದು, ಪತ್ರ ಬರೀಬೇಕಾಗತ್ತೆ. ಹೌದು, ಕಾನೂನು ಪತ್ರ ಬರೀಬೇಕಾಗುತ್ತೆ ಅಂತ. ಓಕೆ, ನಂಬರ್ 1. ಈಗ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಒಂದು ಪತ್ರ ಬರೀತಾರೆ ಸಿಸಿಬಿಗೆ ವಹಿಸಿ ಅಂತಂದ್ಬಿಟ್ಟು. ಅದೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ಸಿಸಿಬಿಗೆ ವಹಿಸಲಿಕ್ಕೆ ಪವರ್ ಇಲ್ಲ. ಅದನ್ನ ಸಿಬಿಐಗೆ ವಹಿಸಿದ ಪತ್ರ ಬರೆದಿದ್ರೆ ಏನಾಗ್ತಿಲ್ಲ. ಅಲ್ಲಲ್ಲ, ಇವರೆಲ್ಲ ಬರೆಯೋದು ಸರ್ಕಾರ ಬರೆಯಬಹುದಾಯಿತು. ಅಲ್ಲ, ಸರ್ಕಾರ ನೇರವಾಗಿ ಬರೀಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಒಂದು ಶಿವರಾಮ್,
ಭಾಸ್ಕರ್ ರಾವ್ ಏನು ನನ್ನ ಮೇಲೆ ಗುರುತರವಾದ ಅಪರಾಧ, ನಾನು ತಪ್ಪು ಮಾಡಿದ್ದೀನೋ ಇಲ್ಲೋ ಅದು ಬೇರೆ ವಿಷಯ. ನನ್ನ ಮಗನ ಮೇಲೆ, ಅವನ ಸ್ನೇಹಿತರ ಮೇಲೆ, ನನ್ನ ಅಳಿಯನ ಮೇಲೆ ಗುರುತರವಾದಂಥ ಆಪಾದನೆ ಬಂದಿದೆ. ಈ ವಿಷಯದಲ್ಲಿ ಒಳ್ಳೆ ಫೇರ್ ಎಂಕ್ವೈರಿ ಆಗಬೇಕಾಗಿದೆ. ತಪ್ಪಿತಸ್ಥನೋ ಅಲ್ಲೋ ಅನ್ನೋದು ತೀರ್ಮಾನ ಆಗಬೇಕಿದೆ. ಈ ವಿಷಯವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇದನ್ನು ತಾವು ಯಾವ ರೀತಿ ವಿಚಾರಣೆ ಮಾಡ್ತೀರೋ ಮಾಡಿ ವಿಚಾರಣೆ ಮಾಡಿಸಿ ಅಂತ ಹೇಳ್ಬೋದಾಗಿತ್ತಲ್ಲ. ಸರ್ಕಾರಕ್ಕೆ ಬರೀಬೇಕಾಗಿತ್ತು. ಅವ್ರು ಬರೀಬೇಕಾಗಿತ್ತು. ಹೌದು ಸರ್, ಸರ್ಕಾರಕ್ಕೆ ಈಗ ಸರ್ಕಾರಕ್ಕೆ ಅವರು ಬರೆದಾಗ ಸರ್ಕಾರ ಯಾವುದೇ ತನಿಖಾ ಸಂಸ್ಥೆಗೆ ವಹಿಸೋದಕ್ಕೆ ಅಧಿಕಾರ ವಿಚಾರಣೆಗೆ ಇದೆಯಲ್ವಾ? ಓಕೆ ಫೈನ್, ನಾನು ಅದೇ ಹೇಳ್ತಾ ಇರುವಂತದ್ದು. ಈಗ ಇರೋದ್ರಿಂದ ಯಾವುದೇ ಸರ್ಕಾರ ಈಗ ಹೆಂಗೆ ಡಿ ಕೆ ರವಿ ಕೇಸಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತು, ನಮಗೆ ಸ್ಟೇಟ್ ಗೌರ್ಮೆಂಟ್ ಹೇಳಿದ್ರೆ ಅಂತ ತಗೊಳ್ತೀವಿ ಅಂತ. ಅದೇ ತರ ಲೋಕಾಯುಕ್ತವ್ರು ಹೇಳಿದೆ, ಅದು ಸಿದ್ದರಾಮಯ್ಯ ಸರ್ಕಾರ ಇರಲಿ ಇನ್ನೊಂದು ಬೇಡ ಸರ್. ಈಗ ನನಗೆ ಯಾಕೆ ಕಿವಿ ಮೇಲೆ ಹೂ ಇಡ್ತಾ ಇದ್ದೀರಿ ಎಲ್ಲರೂ ಅನ್ನುವಂಥದ್ದು, ಅಂದ್ರೆ ಸಂಬಂಧಪಟ್ಟ ಎಲ್ಲರೂ ಅಲ್ಲ, ಲೋಕಾಯುಕ್ತ. ಈಗ ಸರಿ, ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಹತ್ರ ಕೇಳಿದಾಗಲೂ ಅವರೊಂದು ಮಾತು ಹೇಳ್ಬೋದಿತ್ತು, ನೋಡಿ ನಮಗೆ ವಹಿಸೋಕೆ ಬರೋದಿಲ್ಲ, ಆದರೆ ಅವರು ಏನಾದ್ರೂ ಆ ರೀತಿಯ ಡಿಮಾಂಡ್ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಅದನ್ನ ಮಾಡ್ತೀವಿ ಅಂದಿದ್ರೆ ಇವತ್ತು ನಾವು ಸಿದ್ದರಾಮಯ್ಯನವರು ಗೊತ್ತಿದ್ದು ಹೇಳಿದ್ರೋ ಗೊತ್ತಿಲ್ಲದೆ ಹೇಳಿದ್ರೋ ನಮ್ಗೆ ಗೊತ್ತಿಲ್ಲ, ಆದ್ರೆ ಕಾನೂನಿನ ಅಪಾರ ಜ್ಞಾನ ಸಿದ್ದರಾಮಯ್ಯನವರು ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಗೃಹ ಸಚಿವರನ್ನ ಹೋಮ್ ಮಿನಿಸ್ಟರ್ನ ಕೇಳಿದಾಗ ಆ ಮಾತು ಹೇಳಿದ್ದಾರೆ. ಆ ಮಾತು ಹೇಳಿದ್ದಾರೆ. ಆ ನಂತರ ಇದು ಮುಖ್ಯಮಂತ್ರಿಗಳ ಮಾತು ಬಂದಿರೋದು. ಅದಕ್ಕೆ ಮೊದಲೇ ಗೃಹ ಸಚಿವರನ್ನ ಇದೇ ತರ ಮಾಧ್ಯಮಗಳು ಕೇಳಿದಾಗ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಲ್ಲಿ ವಿಚಾರಣೆ ನಡೀತಾ ಇದೆ, ನಮ್ಗೆ ಏನ್ ವರದಿ ಬರುತ್ತೋ ಅದ್ರ ಮೇಲೆ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ. ವರದಿನೇ ಬಂದಿಲ್ವಲ್ಲ, ಎಫ್ಐಆರ್ ಇಲ್ಲ, ಫೌಂಡೇಶನ್ ಈಗಲೂ ಟೈಮ್ ಇಲ್ವಾ ಸರ್? ಈಗ ಮಾಧ್ಯಮದ ಪ್ರಕಾರ ಎಲ್ಲಾ ಚಾನೆಲ್ಸ್ ಬಂದಿದೆ ದಟ್ ಭಾಸ್ಕರ್ ರಾವ್ ಅವರು ಯಾವ್ದಾದ್ರು ಬೇರೆ ತನಿಖಾ ಸಂಸ್ಥೆಗೆ ವಹಿಸಿ ಅಂತ ಕೊಟ್ಟಿದ್ದಾರೆ. ದಯವಿಟ್ಟು ಕೇಳಿ, ದೇಶದಲ್ಲಿರೋದು ಎರಡೇ ತನಿಖಾ ಸಂಸ್ಥೆ, ಒಂದು ಸ್ಟೇಟ್ ಅಲ್ಲಿ ಸಿಐಡಿ, ಸೆಂಟ್ರಲ್ ಸಿಬಿಐ. ಇದು ಬಿಟ್ಟು ಯಾವ ತನಿಖಾ ಸಂಸ್ಥೆನೂ ಇಲ್ಲ. ಲೋಕಾಯುಕ್ತ ಪೊಲೀಸು ಅದೇ ಅಲ್ಲಿಂದ ಬಿಟ್ಟು ಅಲ್ಲ, ಇದು ಲೋಕಾಯುಕ್ತ ಸಂಸ್ಥೆ. ಗೊತ್ತಾಯ್ತು ನನಗೆ. ಈಗ ಸೋನಿಯಾ ನಾರಂಗ್ ಯಾರು ಅಲ್ಲ, ನಿಮ್ಗೊಂದು ನಿಮಿಷ. ಲೋಕಾಯುಕ್ತ ಪೊಲೀಸು ಅಲ್ಲ, ನಾ ಹೇಳ್ತೀನಿ ಪೊಲೀಸ್ ಬಗ್ಗೆ ಹೇಳ್ತೀನಿ ಕೇಳಿ. ನೋಡಿ, ಲೋಕಾಯುಕ್ತ ಪೊಲೀಸು ತನಿಖೆ ಮಾಡಬೇಕಾದ್ರೆ ಸ್ಟೇಷನ್ ಹೌಸ್ ಅಂತೇಳಿ ಅದು ಡಿಕ್ಲೇರ್ ಆಗಬೇಕು. ಲೋಕಾಯುಕ್ತ ಆಗಿದೆ. ಕೆಇಬಿ ವಿಜಿಲೆನ್ಸ್ ಅಂತ ಒಂದಿದೆ, ಬೆಸ್ಕಾಂ ವಿಜಿಲೆನ್ಸ್ ಅಂತ. ಅದು ಸುಮ್ಮನೆ ದಾಳಿಗಳು ಮಾಡ್ತಾ ಇತ್ತು, ಎಲ್ಲೂ ಊರ್ಜಿತ ಆಗ್ತಾ ಇರಲಿಲ್ಲ. ಅಲ್ಲೊಬ್ಬ ಅಧಿಕಾರಿ ಹೋಗ್ತಾರೆ, ಕಸ್ತೂರಿ ರಂಗನ್ ಅಂತ ಒಬ್ರು ಅಧಿಕಾರಿ ಹೋಗ್ತಾರೆ. ಅವರು ಹೋದಾಗ ಏನ್ರಿ ಈ ತರ ದಾಳಿ ಮಾಡ್ತೀರಿ ಅಂತೇಳಿ ಕೆಇಬಿ ವಿಜಿಲೆನ್ಸ್ ನ SHO ಅಂತೇಳಿ ನೋಟಿಫಿಕೇಶನ್ ಆಗುತ್ತೆ. ಅದು ಪೊಲೀಸ್ ಸ್ಟೇಷನ್. CCB ಪೊಲೀಸ್ ಸ್ಟೇಷನ್ ಅಂತ ಇನ್ನ ನೋಟಿಫೈ ಆಗಿಲ್ಲ. CID ಆಗಿದೆ, ಪೊಲೀಸ್ ಸ್ಟೇಷನ್ಗಳಾಗಿದೆ. ಔಟ್ ಪೋಸ್ಟ್ಗಳಲ್ಲಿ ಕೇಸ್ ದಾಖಲು ಮಾಡಲ್ಲ. ಔಟ್ ಪೋಸ್ಟ್ ಈಗ ಒಂದು ಪೊಲೀಸ್ ರೂರಲ್ ಪಾರ್ಟ್ ಅಲ್ಲ, ಔಟ್ ಪೋಸ್ಟ್ ಇರುತ್ತೆ, ಅಲ್ಲಿ ದಾಖಲು ಮಾಡೋ ಪವರ್ಸ್ ಇರಲ್ಲ. ಎಸ್ ವೀಕ್ಷಕರ, ಇದು ಇವತ್ತಿನ ಬಿಗ್ ಡಿಬೇಟ್. ಬಹಳ ಮುಖ್ಯವಾಗಿ ಲೋಕ ಅಸ್ತವ್ಯಸ್ತ ಯಾಕೆ ಹೇಳಿದೀವಿ ಅಂತಂದ್ರೆ ಒಂದು ಕನ್ಕ್ಲೂಷನ್ ಕೂಡ ಬರೋದಕ್ಕೆ ಸಾಧ್ಯವಾಗುತ್ತೆ. ಇವತ್ತಿನ ಗಣ್ಯ ಅತಿಥಿಗಳು ಹೇಳಿದ ಕಾರಣದಿಂದಾಗಿ ಏನೆಲ್ಲ ಆಯ್ತು ಅನ್ನುವಂಥದ್ದು. ಉಪ ಲೋಕಾಯುಕ್ತ ಅವರು ಲೋಕಾಯುಕ್ತ SP ಸೋನಿಯಾ ನಾರಂಗ್ ಅವರಿಗೆ ಇದರ ಬಗ್ಗೆ ತನಿಖೆ ನಡೆಸಿ ಅಂತೇಳಿ ಒಂದು ಸೂಚನೆಯನ್ನು ಕೊಡ್ತಾರೆ. ಆದರೆ ನನ್ನ ಪುತ್ರನ ವಿರುದ್ಧ ತನಿಖೆ ನಡೆಸಬೇಡಿ ಅಂತ ಲೋಕಾಯುಕ್ತ ಭಾಸ್ಕರ್ ರಾವ್, ನ್ಯಾಯಮೂರ್ತಿ ಭಾಸ್ಕರ್ ರಾವ್ ಸೂಚನೆ. ಹೌದು, ನನ್ನ ಮಗನ ಮೇಲೆ ಮಾಡಬೇಡ, ಇವರಿಗೆ ಯಾರ ಮೇಲೆ ಅನ್ನುವಂಥದ್ದು. ಅದಾದ ನಂತರ ಲೋಕಾಯುಕ್ತ ನ್ಯಾಯಮೂರ್ತಿಗಳು CCBಗೆ ವಹಿಸಿ ಅನ್ನುವಂತ ಒಂದು ಪತ್ರವನ್ನ ರಾಜ್ಯ ಸರ್ಕಾರಕ್ಕೆ ಬರೀತಾರೆ. ಆದರೆ ಎರಡು ಕೂಡ ಅವಿವೇಕದ ಪರಮಾವಧಿ. ಶಿವರಾಮ್ ಅವರು ಹೇಳಿದಾಗೆ CCBಯಲ್ಲಿ ಕೆಲಸ ಮಾಡಿದಂಥವ್ರು ಅವರು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ಆ ಲೋಕಾಯುಕ್ತದ ತನಿಖೆಯನ್ನು CCBಗೆ ವಹಿಸೋಕೆ ಅಲ್ಲಿ ಅವಕಾಶನೇ ಇಲ್ಲ. ಆಮೇಲೆ ಇನ್ನೊಂದು ತಗೊಳ್ಳೋದು ಬಿಡಿ, ಅವಕಾಶನೇ ಇಲ್ಲ ಹೇಳ್ತಾರೆ. ಈಗ ಲೋಕಾಯುಕ್ತದಲ್ಲಿ ಒಂದು ಹೇಳ್ತಾರೆ, ಅಲ್ಲ, ಮೊದಲನೇದು ನಾಚಿಕೆಗೇಡಿನ ಪರಮಾವಧಿ. ಆಂಟಿ ಕರಪ್ಷನ್ ಆಕ್ಟ್ ಅಲ್ಲಿ ಲೋಕಾಯುಕ್ತ ಬಿಟ್ಟು ಬೇರೆ ಯಾರು ತನಿಖೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಸರಿಯಲ್ಲ. ಆಂಟಿ ಕರಪ್ಷನ್ ಆಕ್ಟ್ ಅಲ್ಲಿ DYSP ಅಂಡ್ ಅಬೌವ್ ಯಾರು ಬೇಕಾ ಮಾಡಬಹುದು, DYSP ಅಂಡ್ ಅಬೌವ್ ಎಲ್ಲಿ ಬೇಕಾ ಮಾಡಬಹುದು. ಆದ್ರೆ ಒಂದು ವಿಶೇಷವಾದ ಸಂಸ್ಥೆ ಇರೋದ್ರಿಂದ ಅದಕ್ಕೆಲ್ಲ ವರ್ಗಾಯಿಸ್ಬಿಡ್ತಾರೆ. ಎಸ್ ವೀಕ್ಷಕರೇ, ಬಹಳ ಮುಖ್ಯವಾಗಿ ಹೇಳ್ತಾ ಇದ್ದೀನಿ. ಮೊದಲಿಗೆ
ಡಿವೈಎಸ್ಪಿ ಲೋಕಾಯುಕ್ತ SP ಸೋನಿಯಾ ನಾರಂಗ್ ಅವರ ಮೂಲಕ ತನಿಖೆ ಮಾಡಿಸುವುದಕ್ಕೆ ಉಪಲೋಕಾಯುಕ್ತ ಅವರು ಸೂಚನೆ ಕೊಡ್ತಾರೆ. ಆದರೆ ಇದಕ್ಕೆ ಆಕ್ಷೇಪ ವ್ಯಕ್ತಿಸ್ತಾರೆ ಲೋಕಾಯುಕ್ತ ನ್ಯಾಯಮೂರ್ತಿ ವೈ ಭಾಸ್ಕರ್ ರಾವ್ ಅವರು ಹೇಳ್ತಾರೆ, ನನ್ನ ಮಗ ಅಶ್ವಿನ್ ರಾವ್ ಮತ್ತು ಇತರರ ಮೇಲೆ ಆರೋಪಿ ಕೃಷ್ಣರಾವ್ ಅಲಿಯಾಸ್ ನರಸಿಂಹರಾವ್, RTI ಕಾರ್ಯಕರ್ತ ಭಾಸ್ಕರ್ ಸೇರಿದಂತೆ ಇತರ ವಿರುದ್ಧ ತನಿಖೆ ನಡೆಸಬಾರ್ದು. ಒಂದು ವೇಳೆ ನಾನು ತಪ್ಪಿತಸ್ಥ ಅಂತೇಳಿ ತನಿಖೆಯಿಂದ ಕಂಡು ಬಂದರೆ ರಾಜೀನಾಮೆ ಕೊಡ್ತೀನಿ ಅನ್ನುವಂಥ ಮಾತನ್ನು, ಇದು ಹಾಸ್ಯಾಸ್ಪದ ಆಗೋಯ್ತು. ನಿಜವಾಗ್ಲೂ ಅವರಿಗೆ ಯಾಕೆ ಕಳ್ಳ ಅಂತ ಹೇಳಿದ ತಕ್ಷಣ ಏನು ಕುಂಬಳಕಾಯಿ ಕಳ್ಳ ಅಂತ ಹೇಳಿದ ತಕ್ಷಣ ಹೆಗಲು ಮುಟ್ಕೊಂಡ ಅನ್ನುವಂಥ ಗಾದೆ ರೀತಿ ಆಗೋಯ್ತು. ಇಲ್ಲಿ ಮತ್ತೊಂದು ವಿಚಾರ, ಈಗ ಬಂದಿರುವಂಥ ವಿಚಾರ, ಇವತ್ತು ಬಾರ್ ಕೌನ್ಸಿಲ್ ಕೂಡ ಒಂದು ಒತ್ತಾಯವನ್ನು ಮಾಡ್ತಾ ಇರುತ್ತೆ, ನೀವು ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು. ಮತ್ತೊಂದು ಕಡೆ ಇವತ್ತು ಗಣ್ಯರ ಸಮ್ಮುಖದಲ್ಲಿ ನಮಗೆ ತಿಳಿದು ಬಂದದ್ದು ಏನು ಅಂತಂದರೆ, ಲೋಕಾಯುಕ್ತ ಒಂದು ಪತ್ರವನ್ನು ಈ ತನಿಖೆಯನ್ನು ಒಂದು ಉನ್ನತ ತನಿಖಾ ಸಂಸ್ಥೆಯಿಂದ ಮಾಡಿಸಿ ಅಂತ ಬರೆದ್ರೆ ಅಥವಾ ಅದನ್ನು CBI ಅಂತ ರೆಫರ್ ಮಾಡಿದ್ರೂ ಮಾಡ್ಬೋದು. ಆಗ ರಾಜ್ಯ ಸರ್ಕಾರಕ್ಕೆ ಅದನ್ನು CBIಗೆ ವಹಿಸುವಂಥ ಎಲ್ಲ ಅಧಿಕಾರ ಇರುತ್ತೆ. ಎಲ್ಲಿ ತನಕ ಪತ್ರ ಬರೆದು ತಿಳಿಸೋದಿಲ್ವೋ ಅಲ್ಲಿ ತನಕ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇರೋದಿಲ್ಲ. ಆದರೆ ನಿನ್ನೆ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಈ ಮಾತನ್ನು ಹೇಳಬೇಕಾಗಿತ್ತು. ಅದೊಂದು ಸ್ವಾಯತ್ತ ಸಂಸ್ಥೆ, ನಮಗೆ ಅಧಿಕಾರ ಬರೋದಿಲ್ಲ ಅದರ ವಿರುದ್ಧ ತನಿಖೆ ನಡೆಸುವಂಥದ್ದು. ಆದರೆ ಇಂಥ ಒಂದು ಆಪ್ಷನ್ ಇದೆ. ಯಾಕಂತಂದರೆ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಓರ್ವ ವಕೀಲರಾಗಿರೋ ಕಾರಣದಿಂದಾಗಿ ಮುಖ್ಯಮಂತ್ರಿ ಡೈರೆಕ್ಷನ್ಸ್ ಕೊಡ್ಲಿಕ್ಕೆ ಬರೋದೇ ಇಲ್ಲ. ಅಲ್ಲ, ಶೆಟ್ರು ನಾನು ಹೇಳಿದ್ದು ಮುಖ್ಯಮಂತ್ರಿಗಳು ವಕೀಲರಾಗಿ ಅವರ ಆಫ್ ದ ರೆಕಾರ್ಡ್ ಆದ್ರೂ ಹೇಳ್ಬೋದಿತ್ತು ಅಂತ ಹೇಳಿ, ಕನಿಷ್ಠ ಪರಿಜ್ಞಾನ ಇರಬೇಕಾಯಿತು. ಈ ತನಿಖೆಯನ್ನ ನೀವು CID ಕೊಡಿ, CBI ಕೊಡಿ ಅಂತ ಹೇಳಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಬರೋದಿಲ್ಲ. ಆದರೆ ಲೋಕಾಯುಕ್ತದ ಬಗ್ಗೆ ಈ ರೀತಿ ಬೆರಳು ಬಂದಾಗ ನಾವು ಎಲ್ಲಿಗೆ ಓಡೋಗ್ತೀವಿ, ಒಂದು ಮೀಡಿಯಾ ಮುಖ್ಯಮಂತ್ರಿಗಳ ಹತ್ರ ಕೇಳ್ತೀವಿ, ಸರ್ ಹಿಂಗಾಗಿದೆ. CCB ಕೊಡ್ಲಿಕ್ಕೆ ಬರಲ್ಲ. ಅಲ್ಲ, ಅದು ಅವಿವೇಕಿತನದ ಆದರೆ ಒಂದಂತೂ ಬಹಳ ಆಗ್ರಹ ನಮ್ದು, ಇದನ್ನ ಈ ಲೋಕಾಯುಕ್ತ ತನಿಖೆಯನ್ನ ಖಂಡಿತವಾಗ್ಲೂ CBIಗೆ ವಹಿಸಲೇಬೇಕು. ಅಲ್ಲಿ ತನಕ ಇಡೀ ರಾಜ್ಯ ಹೋರಾಟ ಮಾಡಬೇಕಾಗತ್ತೆ, ಎಲ್ಲ ಮಾಧ್ಯಮಗಳು ಕೂಡ ಹೋರಾಟ ಮಾಡುತ್ತೆ. ಆ ಹಿಂದಿರುವಂತ ಘನತೆ ಗೌರವ ಲೋಕಾಯುಕ್ತಕ್ಕೆ ಮತ್ತೆ ಬರಬೇಕು ಅಂತಂದ್ರೆ ಆ CBI ತನಿಖೆ ಆಗಲೇಬೇಕು. ಅಲ್ಲಿ ತನಕ ಖಂಡಿತವಾಗ್ಲೂ ಯಾರು ಕೂಡ ವಿರಮಿಸಬಾರ್ದು. ಮಾಡಬಹುದು. ವಿಷಯ ಏನ್ ಗೊತ್ತಾ, ಇಷ್ಟೊಂದು ರೇಟ್ಗಳಾಗಿದೆ ಅಂತ ಪೇಪರ್ ಎಲ್ಲ ಬಂದಿದೆಲ್ಲ. ಈಗ ಅವ್ರ ಡಿಫೆನ್ಸ್ ಏನು, ಯಾರು ಮಾಡಿರೋದಪ್ಪ ಇದು? ಆ ಕೇಸ್ಗಳ ಗತಿ ಏನು, ಅದ್ರ ಎಂಕ್ವೈರಿ ಏನು, ಇನ್ವೆಸ್ಟಿಗೇಷನ್ ಏನು, ಅವ್ರಿಗೆಲ್ಲ ನಗೆಪಾಟಲು. ಅಲ್ಲ, ಈಗ ಈಗ ನಾವು ಹೇಳ್ದಂಗೆ ಯಾವ ರೀತಿ ಬೇರು ಬಿಡುತ್ತೆ CBI ಅಂತ ಹೇಳಿದ ತಕ್ಷಣ ಎಲ್ಲಾ ಬೇರುಗಳ ಆಯಾಮದಲ್ಲೂ ಕೂಡ ಎಲ್ಲವೂ ಸಮಸ್ತವಾಗಿ ತನಿಖೆ ಆಗುವ ಹಾಗೆ ಆಗಬೇಕು. ಇಲ್ಲಾಂತಂದ್ರೆ ಕೇವಲ ಈ ವಿಚಾರದಲ್ಲಿ ಮಾತ್ರ ಹೇಳಿದ್ದು ಭಯಂಕರ ಸೀರಿಯಸ್ ಸಬ್ಜೆಕ್ಟ್. ಇದೇನಾಗುತ್ತೆ ಎಲ್ಲಾ ರೈಡ್ಸ್ ಇವ್ರು ಬಂದ ಮೇಲೆ ನಾವು ಅವ್ರು ದುಡ್ಡು ಕೊಟ್ಟಿಲ್ಲ ಅದಕ್ಕೆ ಮಾಡಿಸೋರು ಸ್ವಾಮಿ ಅಂತಾರೆ. ನೋಡಿ, CBI ಅದೇ ತರ ಆಗಿದೆ. ಆರೋಪಿಗಳು ಆ ಡೈರೆಕ್ಟರ್ ಮನೆಯಲ್ಲಿ ಹೋಗ್ಬಿಟ್ಟು ಡೈರೆಕ್ಟರ್ ಮನೆಯಲ್ಲಿ ಹೋಗಿ ಕೂತ್ಕೊಂಡು ಮಾತಾಡಿ ಹೋಗುವಂತ ಪ್ರೈಮ್ ಆರೋಪಿ. ಪ್ರಾಬ್ಲಮ್ ಇಸ್ ಈಗ ಸಿಕ್ಕಾಕೊಂಡಿದಾರಲ್ಲ ಅವ್ರಿಗೆ ಇದೊಂದು ರೀಸನ್. ಆದ್ರೆ ಒಂದಂತೂ ಬಹಳ ಸ್ಪಷ್ಟ, CBI ತನಿಖೆ ಆಗ್ಲಿ ಅದಕ್ಕೆ ಬೇಕಿರುವಂತ ಏನು ಕಾನೂನು ಕಟ್ಟಳೆಗಳು ಹೇಗಿರುತ್ತೆ, ರಾಜೀನಾಮೆ ಕೊಡಬೇಕು, CBI ತನಿಖೆ ಆಗಬೇಕು, CBI ತನಿಖೆ ಆಗೋ ತನಕ ಹೋರಾಟ ನಿರಂತರವಾಗಿರಬೇಕು. ಭಾಸ್ಕರ್ ರಾವ್ ಅವ್ರಿಗೆ ಏನಾದ್ರು ಕಿಂಚತ್ತು ರೋಷ ಮಾನ ಮರ್ಯಾದೆ ಅನ್ನೋದಿದ್ರೆ ಇವತ್ತು ರಾತ್ರಿ ರೀ, ನಾಳೆ ಬೆಳಗ್ಗೆ ಪೇಪರ್ ಅಲ್ಲಿ ಬರಬೇಕು ರಾಜೀನಾಮೆ ಕೊಟ್ಟಿದೆ. ರಾಜೀನಾಮೆಯನ್ನು ನೀಡಲೇಬೇಕಾಗತ್ತೆ, CBI ಎನ್ಕ್ವೈರಿ ಆಗಲೇಬೇಕಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಇದು ಇವತ್ತಿನ ಬಿಗ್ ಡಿಬೇಟ್. ನಾಳೆ ಮತ್ತೊಂದು ಸಬ್ಜೆಕ್ಟ್ ಜೊತೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಎಲ್ಲ ಗಣ್ಯರಿಗೂ ನಮಸ್ಕಾರ. ಗುಡ್ ನೈಟ್.